ആ 25 മില്ലി കാരണന്മാരെ 4 പേര് കാര്യത്തിൽ അങ്ങനെ ഇവർ തമ്മിലൊക്കെ കടകക്കാരും അങ്ങനെ എല്ലാ തറവാട്ടുകാരും എല്ലാം നാടുമെമ്പാടും ഉണ്ടായിട്ട് മാസത്തിന് ഭംഗിയോടെ നടത്തിയ തരുന്നുള്ളത് അവിടെ പറയുന്ന വാക്കുകളിലും ആരോഗ്യരോഗങ്ങളും സാധനമാണ് കീഞ്ഞതായ കാര്യത്തിന് വലിയ തറവാട് തരുമ്പോൾ ആരോഗ്യ സൗഭാഗ്യത്തിനും കൊടുത്ത
ಜಗತಪಿತರು ಪಾರ್ವತಿ ಪರಮೇಶ್ವರರು ಎಂಬ ವಚನಕ್ಕನುಸಾರವಾಗಿ ಈ ಜಗತ್ತಿನ ಮಾತಾಪಿತೃತ್ವವನ್ನು ವಹಿಸಿರುವವರು ಪಾರ್ವತಿ ಪರಮೇಶ್ವರರಾಗಿರುತ್ತಾರೆ. ಮಹಾಶಿವನು ವಯನಾಟು ಕುಲವನಾಗಿಯೂ ಶಕ್ತಿ ದೇವತೆಯಾದ ಪಾರ್ವತಿಯು ಕೊರತಿ ಮಾತೆಯಾಗಿಯೂ ಕೊಂಡಾಡುತ್ತಿರುವಾಗ ಕಾಲಾಂತರದಲ್ಲಿ ಶ್ರೀ ಮಹಾವಿಷ್ಣುವು ಆ ಶಕ್ತಿಗಳೊಂದಿಗೆ ಕೂಡಿತು. ವಯನಾಟು ಕುಲವನ್ ದೈವವು ಪ್ರಪಿತಾಮಹ ಎಂಬರ್ಥದಲ್ಲಿ ತೊಂಡಚ್ಚನ್ ದೈವವಾಗಿ ಆರಾಧಿಸಲ್ಪಡುತ್ತದೆ. ಈ ಮಹಾದೈವಕ್ಕೆ ಎಟ್ಟಿಲ್ಲಂ ಕರುವನ ತಿಯ ಸಮುದಾಯ ಎಂದರೆ ಬಹುಪ್ರಧಾನ ಹಾಗೂ ಪ್ರೀತಿ. ಇದಕ್ಕೆ ಕಾರಣ 8 ಇಲ್ಲಂ ಗೋತ್ರಗಳಿಗೆ ಸೇರಿದ ತಿಯ ಸಮುದಾಯದವರು ತೊಂಡಚ್ಚನ್ ದೈವದ ಸಂತತಿ ಎಂಬುದಾಗಿರುವುದು ಐತಿಹ್ಯದ ಸತ್ಯತೆಯಾಗಿದೆ. ಶಿವಂ ಭೂತ್ವ ಶಿವಂ ಯಜೇತ್ ಎಂಬ ಸತ್ಯವಚನದಂತೆ ತಿಯ ಸಮುದಾಯಕ್ಕೊಳಪಟ್ಟ ವಯನಾಟು ಕುಲಂ ದೈವದ ಆರಾಧಕರು ಆಶ್ರಿತರೂ ಆದ ಭಕ್ತವರೇಣ್ಯರು ಕಾಲದಲ್ಲಿ ದೈವಗತಗೀಡಾಗುವಾಗ ಶಿವಾಂಶರಾಗುತ್ತಾರೆ. ಹೀಗೆ ಅಂಶಗೊಂಡವರಲ್ಲಿ ಕಂಡನಾರ್ ಕೇಳನ್, ಕೋಟಪ್ಪಾರ ಕುഞ്ഞിಕೋರನ್ ಮೊದಲಾದವರಲ್ಲದೆ ತರ್ವಾಡು ಮನೆಯ ಪ್ರತಿಷ್ಠೆ ನಡೆಸಿದ ಕೆಲವು ಶ್ರೇಷ್ಠ ವ್ಯಕ್ತಿಗಳು ಇರುತ್ತಾರೆ. ಪೌರಾಣಿಕ ಹಿನ್ನೆಲೆ. ಕೈಲಾಸವಾಸಿಗಳಾದ ಪಾರ್ವತಿ ಪರಮೇಶ್ವರರು ಬೇಡರಾಗಿ ಕಾಡಿನಲ್ಲಿ ಅಲೆದಾಡುತ್ತಿದ್ದರು. ಅದೊಂದು ದಿನ ಪರಶಿವನು ಪಾರ್ವತಿಯನ್ನು ರತಿಕ್ರೀಡೆಗಾಗಿ ಪ್ರೇರೇಪಿಸಿದನು. ಅಕಾಲದ ನೆಪವೊಡ್ಡಿ ಪಾರ್ವತಿಯು ನಿರಾಕರಿಸಿದಾಗ ಶಿವನಿಂದ ಉಂಟಾದ ಇಂದ್ರಿಯ ಸ್ಖಲನದಿಂದ 3 ವೃಕ್ಷಗಳು ಸೃಷ್ಟಿಯಾದವು. ಕರಿಮಗಲ್, ತೆನ್ಮಗಲ್ ಮತ್ತು ತೇನ್ಮಗಲ್ ಎಂಬ ಹೆಸರಿನ ವೃಕ್ಷಗಳೊಂದಾದ ತೇನ್ಮರದ ಅಂದರೆ ತೆಂಗಿನ ಬುಡದಿಂದ ಕತ್ತಿಯಲ್ಲಿ ಕೆತ್ತಿದಾಗ ಧಾರಾಳವಾಗಿ ಅಮೃತ ಸಮಾನವಾದ ಮಧು ಅಂದರೆ ಕಳ್ಳು ಪ್ರವಹಿಸುತ್ತಿತ್ತು. ಶಿವನು ಸದಾ ಪಾನಪ್ರಿಯನಾದನು. ನಿತ್ಯವೂ ಪಾನಮತ್ತನಾಗಿ ತಾಂಡವವಾಡುತ್ತಿದ್ದ ಶಿವನ ವರ್ತನೆಯಿಂದ ಪಾರ್ವತಿಗೆ ಗಾಬರಿಯಾಯಿತು. ತನ್ನ ದಿವ್ಯ ಶಕ್ತಿಯಿಂದ ಮರಗಳ ಬುಡದಿಂದ ಒಸರುತ್ತಿದ್ದ ಕಳ್ಳನ್ನು ಮರದ ಮೇಲೆ ಗೊನೆಗಳಿಟ್ಟಳು. ಆ ಕಾಲದಲ್ಲಿ ಸಣ್ಣ ಸಣ್ಣ ಮರವಾಗಿದ್ದ ಕಲ್ಪವೃಕ್ಷವು ಪಾರ್ವತಿಯ ಶಾಪದಿಂದ ಎತ್ತರಕ್ಕೆ ಬೆಳೆಯುವಂತಾಯಿತು ಎಂದು ಸಹ ಹೇಳಲಾಗುತ್ತದೆ. ಮರುದಿನ ಶಿವನು ಶರದಿಂದ ಒತ್ತಿದಾಗ ಮರದ ಬುಡದಿಂದ ಮದ್ಯವು ಪ್ರವಹಿಸದೇ ಇದ್ದಾಗ ಕೋಪಾಕ್ರಾಂತನಾದನು. ದಿಕ್ಕೆಟ್ಟ ಪಾರ್ವತಿಯು ಸತ್ಯ ಸಂಗತಿಯನ್ನು ಅರುಹಿದಳು. ಶಾಂತನಾಗದ ಶಿವನು ಮಧುಪಾನ ಆಕಾಂಕ್ಷಿಯಾಗಿ ತನ್ನ ಬಲಕೈಯಿಂದ ಬಲತೊಡೆಗೆ ಗಟ್ಟಿಯಾಗಿ ತಟ್ಟಿದಾಗ ಪುರುಷನೊಬ್ಬ ಜನಿಸಿದನು. ದಿವ್ಯನ್ ಎಂದು ಕರೆಯಲ್ಪಟ್ಟ ಈತನಿಗೆ ನಿತ್ಯವೂ ಮರದ ಮೇಲಿನಿಂದ ಕಲ್ಲನ್ನು ಇಳಿಸಿ ಶಿವನಿಗೆ ನೀಡುವ ಕಾಯಕವನ್ನು ನೀಡಲಾಯಿತು. ಹಾಗಾಗಿ ದಿವ್ಯನಿಗೆ ಅಮೃತಪುತ್ರ ಎಂಬ ಹೆಸರು ಉಂಟಾಯಿತು. ಶಿವನು ಪಾನಪ್ರಿಯನಾಗಿಯೇ ಮೆರೆಯತೊಡಗಿದನು. ಇದರಿಂದಾಗಿ ಹೆಚ್ಚಿನ ದುಃಖಿತರಾದ ಪಾರ್ವತಿಯು ದಾರಿ ಕಾಣದೆ ಮಹಾವಿಷ್ಣುವಿಗೆ ಮೊರೆಯಿಟ್ಟಳು. ವಿಷ್ಣುವು ಗರ್ಭಿಣಿ ಸ್ತ್ರೀಯ ವೇಷದಲ್ಲಿ ದಿವ್ಯನ ಬಳಿ ಬಂದು ಕಳ್ಳು ಕೇಳಿದನು. ದಿವ್ಯನು ಶಿವನಿಗೆ ಹೆದರಿ ಕಳ್ಳು ಕೊಡಲು ಒಪ್ಪಲಿಲ್ಲ. ಆದರೂ ಕಪಟವರಿಯದ ಆತನು ಗರ್ಭಿಣಿ ಸ್ತ್ರೀಯ ಆಶೆ ಪೂರೈಸಲು ಯೋಚನಾಮಗ್ನಾದನು. ಈ ಕೊಡದಿಂದ ಸ್ವಲ್ಪ ಕಳ್ಳನ್ನು ತೆಗೆದುಕೊಟ್ಟರೆ ಇದರಲ್ಲಿ ಕಡಿಮೆಯಾಗುತ್ತದಲ್ಲ ಎಂದು ಹೇಳಿದನು. ಆಗ ಮಾಯಾರೂಪದ ವಿಷ್ಣು ತನ್ನ ಮಾಯೆಯಿಂದ ಅಲ್ಲಿಯೇ ಹತ್ತಿರ ಒಂದು ಸರೋವರ ನಿರ್ಮಿಸಿ ಅದರ ನೀರನ್ನು ದಿವ್ಯನಿಗೆ ತೋರಿಸಿ, ಅಯ್ಯ, ಕಡಿಮೆಯಾದ ಕಳ್ಳು ಪಾತ್ರೆಗೆ ನೀರನ್ನು ಸೇರಿಸಿ ಪೂರ್ಣ ಮಾಡಿ ಶಿವನಿಗೆ ಅರ್ಪಿಸುವ ಎಂದನು. ಅದಕ್ಕೆ ಒಪ್ಪಿದ ದಿವ್ಯನು ಒಂದು ಮುಟ್ಟಾಳೆ ಎಷ್ಟು ಕಳ್ಳನ್ನು ಕೊಟ್ಟನು ಮತ್ತು ಅಷ್ಟೇ ಸರೋವರದ ನೀರನ್ನು ಸೇರಿಸಿ ಪೂರ್ಣ ಕುಂಭವಾಗಿ ಹೆದರುತ್ತಲೇ ಶಿವನಿಗೆ ಅರ್ಪಿಸಿದನು. ಮಧುವಿನ ರುಚಿಯಲ್ಲಿ ವ್ಯತ್ಯಾಸವನ್ನು ಗ್ರಹಿಸಿದ ಶಿವನು ಕೋಪಾಕ್ರಾಂತನಾದನು. ದಿವ್ಯನು ಸತ್ಯ ಸ್ಥಿತಿಯನ್ನು ಅರುಹಿದರೂ ಶಾಂತನಾಗದ ಶಿವನು ವಂಚನೆ ಕೆಲಸ ಮಾಡಿದ ನೀನು ಭೂಲೋಕದಲ್ಲಿ ಮನುಷ್ಯನಾಗಿ ಜನಿಸು ಎಂದು ಶಾಪವಿತ್ತನು. ಕಾಲಾಂತರದಲ್ಲಿ ವಯನಾಡು ಪ್ರದೇಶದಲ್ಲಿ ನೀಲಿ ಮಾಡಂತಿಕುಲ ಎಂಬ ಊರಿನಲ್ಲಿ ತಾಮರಶ್ವೇರಿ ಎಂಬ ಶಿವಭಕ್ತೆ ಇದ್ದಳು. ಸಂತಾನವಿಲ್ಲದ ಈಕೆಯು ಶಿವನನ್ನು ವೃತೋಪಾಸನೆ ಮಾಡುತ್ತಿದ್ದಳು. ಶಿವನಿಂದ ಇಹಲೋಕಕ್ಕೆ ತಳ್ಳಲ್ಪಟ್ಟ ದಿವ್ಯನು ಕಲಿಕಾಲದಲ್ಲಿ ಮಾನವರಿಗೆ ಕಾರಣಿಕವನ್ನು ತೋರಿಸುವ ಸಲುವಾಗಿ ಈ ಶಿವಭಕ್ತೆಗೆ ಮಗನಾಗಿ ಜನಿಸಿದನು. ತಿಯಾ ಕುಲದಲ್ಲಿ ಪ್ರಥಮವಾಗಿ ಜನಿಸಿದ ಕಾರಣ ಹಾಗೂ ವಯನಾಡಿನ ಮೇನೋಕು ಪೊನ್ಮಾಡ ಎಂಬಲ್ಲಿ ಬೆಳೆದ ಕಾರಣ ವಯನಾಟು ಕುಲವನ್ ಎಂದು ಕರೆಯಲ್ಪಟ್ಟನು. ಸಂಚಾರಿಯಾಗಿ ತನ್ನ ಕಾರಣಿಕವನ್ನು ತೋರಿಸಲು ಯಾರಿಗೂ ಆಕರ್ಷಣೀಯವಲ್ಲದ ರೂಪದಲ್ಲಿ ಮುನ್ನಡೆದನು. ಶಿವಪುತ್ರನಾದ ಕಾರಣ ತಮೋಗುಣ ಪ್ರಮುಖನಾಗಿ ಮಧುಮಾಂಸ ಪ್ರಿಯನಾದನು. ಪಾನಮತ್ತನಾಗಿ ಸಂಚರಿಸುತ್ತಾ ಕದಳಿ ವನವನ್ನು ಪ್ರದೇಶಿಸಿದ ಕುಲವನ್ನನ್ನು ಇಲ್ಲಿಗಾರೂ ಕಾಲಿಡಬಾರದು ಎಂಬ ಅಶರೀರವಾಣಿಯು ಎಚ್ಚರಿಸಿತು. ಅದನ್ನು ಅವಗಣಿಸಿದ ಕುಲವನ್ ಅಲ್ಲಿಯೇ ಮಹಾದೇವನಿಗೆ ನಿವೇದಿಸಲ್ಪಟ್ಟಿದ್ದ ಅಷ್ಟ ಮಧು ಕಲಶವನ್ನು ತೆರೆದು ನೋಡಿದನು. ಆ ಕ್ಷಣದಲ್ಲಿಯೇ ತನ್ನ 2 ಕಣ್ಣುಗಳನ್ನು ಕಳಕೊಂಡು ಕುರುಡನಾದನು. ವಯನಾಟು ಕುಲವನ್ ದೈವಗೆಟ್ಟು ಮಹೋತ್ಸವದಲ್ಲಿ ಕಳಕೊಂಡ ಕಣ್ಣುಗಳನ್ನು ಹುಡುಕುವ ಅಭಿನಯವನ್ನು ದೈವವು ಪ್ರದರ್ಶಿಸುವುದನ್ನು ಭಕ್ತಬಂಧುಗಳು ಕಾಣಬಹುದು. ಪ್ರತ್ಯಕ್ಷನಾಗಿ ಕಾಣಿಸಿಕೊಂಡ ಶಿವಮಹಾದೇವನು ಅಷ್ಟಮಧು ಕಲಶವನ್ನು ಅಶುದ್ಧಿಪಡಿಸುವುದಕ್ಕೆ ಕೋಪಿಷ್ಠನಾಗಿ ತನ್ನ ತ್ರಿಶೂಲದಿಂದ ಕುಲವನ್ನ ಹಣೆಗೆ ಕುತ್ತಿದನು. ಹೀಗೆ ಗೈದ 10 ಕುತ್ತಿನಲ್ಲಿ 11 ಗಾಯಗಳಾಗಿ ನೆತ್ತರು ಒಸರತೊಡಗಿತು. ಕುಲವನ್ ತಾನೆಸಗಿದ ಕೃತ್ಯಕ್ಕೆ ಪಶ್ಚಾತ್ತಾಪಿಸಿ ಶಿವನಿಗೆ ಶರಣಾಗತನಾಗಿ ಇನ್ನು ನನಗಾರು ಗತಿ ತಂದೆಯೇ ಎಂದು ಮೊರೆಯಿಟ್ಟನು. ಆಗ ಶಿವನು
ಕಂಚಿನ ಕಣ್ಣು ಕಟ್ಟಿಕೋ, ಬಿದಿರಿನ ಸೂಟೆ ಹಿಡಿದುಕೋ ಎಂದು ತಿಳಿಸಿದನು. ದಾರಿ ಕಾಣದ ಕುಲವನ್ ಈ ರೀತಿಯೇ ಗೈದನು. ಹೀಗಾದುದರಿಂದ ಕುಲವನ್ ಪೊಯ್ಕಣ್ಣನ್ ಆದನು. ಒಂದು ದಿನ ಘೋರಾರಣ್ಯದಲ್ಲಿ ಭೀಕರ ಮಳೆ ಸುರಿಯಿತು. ಮಳೆಗೆ ಸೂಟೆಯು ನಂದಿ ಹೋಗಿ ಹೊಗೆ ಬಂತು. ಚೂಟು ಪುಗഞ്ഞು ಕಣ್ಣು ಕಾಣಲಿಲ್ಲ, ಕಣ್ಣು ಪುಗഞ്ഞು ಚೂಟು ಕಾಣಲಿಲ್ಲ ಎಂದು ಅರ್ಭಡಿಸಿದ ಕುಲವನ್ ಸೂಟೆ, ಕಣ್ಣು ಮತ್ತು ಕಳ್ಳು ಕುಡಿಯುವ ಪಾತ್ರೆಗಳನ್ನು ದೂರಕ್ಕೆ ಎಸೆದನು. ಅವುಗಳು ಆದಿಪರಂಬಿಲ್ ಕಣ್ಣನ್ ಮೂರ್ತದಾರನ ಮನೆಯಂಗಳದ ಮಧ್ಯದಲ್ಲಿ ಬಿತ್ತು. ಆದಿಪರಂಬಿಲ್ ಕಣ್ಣನ್ನು ಇಂದಿನ 7 ಅಪ್ಸರೆಯಲ್ಲಿ ಓರ್ವಳ ಮಗನಾಗಿದ್ದನು. ಮಧ್ಯದಂಗಳದಲ್ಲಿ ಬಿದ್ದಂತಹ ಸಾಧನವನ್ನು ಕಂಡು ಭೀತನಾದ ಈತನಿಗೆ, ಹೆದರಬೇಡ, ಅವುಗಳನ್ನು ಮನೆಯೊಳಗಿಡು ಎಂದು ಕೇಳಿದ ಅಶರೀರವಾಣಿಯಂತೆ ನಡುಕೋಣೆಯಲ್ಲಿಟ್ಟಾಗ ಅಲ್ಲಿ ವೃದ್ಧನ ರೂಪದಲ್ಲಿ ಕುಲವನ್ನು ಕಾಣಿಸಿಕೊಂಡು ಕುಡಿಯಲು ಕಳ್ಳನ್ನು ಕೇಳಿದನು. ಕಣ್ಣನು ದೇವನನ್ನು ತನ್ನ ಭವನದ ಕನ್ನಿಮೂಲೆಯಲ್ಲಿ ಕುಳ್ಳಿರಿಸಿ ಮಧುಕಲಶ ಅರ್ಪಿಸಿದನು. ಮಾತ್ರವಲ್ಲ, ದೇವನ ಕಾರಣೀಕಗಳ ಪ್ರತೀಕಗಳಾದ ಪೊಯ್ಕಣ್ಣು, ಬಿದಿರು ಸೂಟೆ, ಬಿದಿರು, ಬಿಲ್ಲು, ಬಾಣ ಹಾಗೂ ಕಲಶ ಪಾತ್ರೆಯನ್ನು ಕಾಲು ಫಲಕದಲ್ಲಿಟ್ಟು ನಿತ್ಯವೂ ಮಧುಕಲಶವಿಟ್ಟು ಪೂಜಿಸತೊಡಗಿದನು. ಹೀಗೆ ವೈನಾಟು ಕುಲವನ್ ಮೂರ್ತೆದಾರರ ಕುಲದೈವವಾದನು. ಕಣ್ಣನಿಗೆ ಅಭಯವನ್ನಿತ್ತು ಸಂಚಾರಿಯಾಗಿ ಹೊರಟ ಕುಲವನ್ ಅದೊಂದಿನ ನಾದಾಪುರಂ ಎಂಬಲ್ಲಿ ಚೆಮ್ಮರತಿಯಮ್ಮ ಎಂಬ ಸ್ತ್ರೀಯ ಮನೆಗೆ ತಲುಪಿ ಕುಡಿಯಲು ಕಳ್ಳು ಕೇಳಿದನು. ಹಿಂದಿನ ಕಾಲದಲ್ಲಿ ಕೃಷಿಯೋಗ್ಯ ಮಾಡುವರೆ ಮೊದಲು ಮಣ್ಣನ್ನು ಸುಡುತ್ತಿದ್ದರು. ಈ ಬೆಂಕಿ ಸುತ್ತಲೂ ಹರಡದಂತೆ ಮೊದಲು 4 ಭಾಗಗಳಲ್ಲಿ ಸುಡುತ್ತಿದ್ದು ಇದನ್ನು ಪೊನಂಚುಡಲ್ ಎನ್ನುತ್ತಾರೆ. ಈ ಕಾರ್ಯಕ್ಕಾಗಿ ತೆರಳಿದ ಮಗನಾದ ಕಂಡನ್ ಎಂಬನಿಗೆ ಕುಡಿಯಲು ಮಾತ್ರವೇ ಮನೆಯಲ್ಲಿ ಕಳ್ಳು ಇತ್ತು. ಆದ್ದರಿಂದ ಆಕೆಯು ಕಳ್ಳು ಇಲ್ಲ ಎಂದಳು. ಇಲ್ಲ ಅಲ್ಲವೇ ಎಂದು ಕೇಳಿದ ಕುಲವನ್ ಮುಂದೆ ಸಾಗಿದನು. ಮನೆಗೆ ಬಂದ ಕಂಡನ್ ಕುಡಿಯಲು ಕಳ್ಳಿನ ಕೊಡವನ್ನು ನೋಡಿದಾಗ ಅದು ಬರಿದಾಗಿತ್ತು. ಮಾತ್ರವಲ್ಲ, ಪಸೆ ಇಲ್ಲದೆ ಬಲೆ ನೇಯ್ದಿತ್ತು. ಇಲ್ಲಿಗಾರು ಬಂದಿದ್ದರು ಎಂದು ತಾಯಿಯನ್ನು ಪ್ರಶ್ನಿಸಿದ ಕಂಡನಿಗೆ ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿ ಹೋಗುತ್ತಿರುವ ಕುಲವನ್ನನ್ನು ತೋರಿಸಿದಳು. ಕಂಡನ್ ತೊಂಡಚ್ಚ ಎಂದು ಕರೆಯುತ್ತಾ ಹಿಂಬಾಲಿಸಿ ಆತನ ಮನವೊಲಿಸಿ ಮನೆಗೆ ಕರೆತಂದನು. ಹೀಗೆ ಕುಲವನ್ ದೈವವು ತೊಂಡಚ್ಚ ಎಂದು ಕರೆಯಲ್ಪಟ್ಟಿತು. ಮನೆಗೆ ಬಂದಾಕ್ಷಣ ಕೊಡ ತುಂಬಾ ಕಳ್ಳು ಇರುವುದನ್ನು ಕಂಡಂತಹ ಕಂಡನನ್ ದೇವನ ದಿವ್ಯತ್ವವನ್ನು ಗ್ರಹಿಸಿಕೊಂಡನು. ವನದಿಂದ ಬರುವಾಗ ಬೇಟೆಯಾಡಿ ತಂದಂತ ಜಿಂಕೆಯ ಮಾಂಸದಿಂದ ಓಟಿರಚ್ಚಿ, ಪಚ್ಚೆ ಇರಚ್ಚಿ, ಚುಟ್ಟು ಇರಚ್ಚಿ ಎಂದು ವಿಧವಾಗಿ ಪ್ರಭೇದಿಸಿಕೊಟ್ಟು ಮಧುಪಾನ ನೀಡಿ ಸತ್ಕರಿಸಿದನು. ಅನಂತರ ವನವನ್ನು ಸುಡಲು ತೆರಳಿದ ಕಂಡನನ್ನು ಹಿಂಬಾಲಿಸಿದ ತೊಂಡಚ್ಚನ್ ವನದ ಸುತ್ತಲೂ ಬೆಂಕಿ ನೀಡಿದನು. ಬೆಂಕಿಯ 4 ದೆಸೆಗಳಿಗೂ ಹಬ್ಬಿದಾಗ ತಪ್ಪಿಸಿಕೊಳ್ಳಲು ದಾರಿ ಕಾಣದ ಕಂಡನ್ ದೊಡ್ಡದಾದ ಕರಿನೆಲ್ಲೆಕಾಯಿಯ ಮರವನ್ನು ಏರಿದನು. ಇವನನ್ನು ಹಿಂಬಾಲಿಸಿದ ಕರಿವೇಲನ್, ಕಾಳಿಯನೆಂಬ ಘೋರ ಸರ್ಪಗಳು ಮರವನ್ನೇರಿ ಕಂಡನ್ನ ಮೈಯನ್ನು ಸುತ್ತುವರಿದು ಕಚ್ಚಿದೆವು. ಕೆಳಬಿದ್ದು ಅಗ್ನಿಯಲ್ಲಿ ಶುದ್ಧಿಗೊಂಡ ಕಂಡನ್ನನ್ನು ದೇವನು ಕಂಡನಾರ್ಕೇಳನ್ ದೈವ ಎಂಬ ಹೆಸರಿನಿಂದ ತನ್ನ ಅನುಯಾಯಿಯಾಗಿ ಸೇರಿಸಿಕೊಂಡನು. ಭಕ್ತಬಂಧುಗಳೇ, ಪುಣ್ಯಕಥೆಯ ಪೂರ್ಣ ರೂಪ ವಯನಾಟು ಕುಲವನ್ ತೆಯ್ಯಂಕೆಟ್ಟು ಮಹೋತ್ಸವದ ಈ ಸಂದರ್ಭದಲ್ಲಿ ತಾವೆಲ್ಲರೂ ವೀಕ್ಷಿಸಬಹುದು. ಎಲ್ಲರಿಗೂ ಭಕ್ತಿಪೂರ್ವಕವಾದ ಸ್ವಾಗತ. ಜಗತಾಪಿತರ್
ಚಂದ್ರಶೇಖರ್ ಸೀತಾಂಗೋಳಿ ಎಲ್ಲಿದ್ದರೂ ಆಫೀಸಿನ ಬಳಿಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ಚಂದ್ರಶೇಖರ್ ಸೀತಾಂಗೋಳಿ ದಯವಿಟ್ಟು ಆಫೀಸಿನ ಕಡೆಗೆ ಬನ್ನಿ.
ಆಗ ಶಿವನು ಕಂಚಿನ ಕಣ್ಣು ಕಟ್ಟಿಕೋ ಬಿದಿರಿನ ಸೂಟೆ ಹಿಡಿದಿಕೋ ಎಂದು ತಿಳಿಸಿದನು. ದಾರಿ ಕಾಣದ ಕುಲವನ್ ಈ ರೀತಿಯೇ ಗೈದ. ಜಗತಾಪಿತರು ಪಾರ್ವತಿ ಪರಮೇಶ್ವರು ಎಂಬ ವಚನಕ್ಕನುಸಾರವಾಗಿ ಈ ಜಗತ್ತಿನ ಮಾತಾಪಿತೃತ್ವವನ್ನು ವಹಿಸಿರುವವರು ಪಾರ್ವತಿ ಪರಮೇಶ್ವರರಾಗಿರುತ್ತಾರೆ. ಮಹಾಶಿವನು ವಯನಾಟು ಕುಲವನಾಗಿಯೂ ಶಕ್ತಿ ದೇವತೆಯಾದ ಪಾರ್ವತಿಯು ಕೊರತಿ ಮಾತೆಯಾಗಿಯೂ ಕೊಂಡಾಡುತ್ತಿರುವಾಗ ಕಾಲಾಂತರದಲ್ಲಿ ಶ್ರೀ ಮಹಾವಿಷ್ಣುವು ಆ ಶಕ್ತಿಗಳೊಂದಿಗೆ ಕೂಡಿತು. ವಯನಾಟು ಕುಲವನ್ ದೈವವು ಪ್ರಪಿತಾಮಹ ಎಂಬರ್ಥದಲ್ಲಿ ತೊಂಡಚ್ಚನ್ ದೈವವಾಗಿ ಆರಾಧಿಸಲ್ಪಡುತ್ತದೆ. ಈ ಮಹಾದೈವಕ್ಕೆ ಎಟ್ಟಿಲ್ಲಂ ಕರುವನ ತಿಯ ಸಮುದಾಯ ಎಂದರೆ ಬಹುಪ್ರಧಾನ ಹಾಗೂ ಪ್ರೀತಿ. ಇದಕ್ಕೆ ಕಾರಣ 8 ಇಲ್ಲಂ ಗೋತ್ರಗಳಿಗೆ ಸೇರಿದ ತಿಯ ಸಮುದಾಯದವರು ತೊಂಡಚ್ಚನ್ ದೈವದ ಸಂತತಿ ಎಂಬುದಾಗಿರುವುದು ಐತಿಹ್ಯದ ಸತ್ಯತೆಯಾಗಿದೆ. ಶಿವಂ ಭೂತ್ವ ಶಿವಂ ಯಜೇತ್ ಎಂಬ ಸತ್ಯವಚನದಂತೆ ತಿಯ ಸಮುದಾಯಕ್ಕೊಳಪಟ್ಟ ವಯನಾಟು ಕುಲಂ ದೈವದ ಆರಾಧಕರು ಆಶ್ರಿತರೂ ಆದ ಭಕ್ತವರೇಣ್ಯರು ಕಾಲದಲ್ಲಿ ದೈವಗತಗೀಡಾಗುವಾಗ ಶಿವಾಂಶರಾಗುತ್ತಾರೆ. ಹೀಗೆ ಅಂಶಗೊಂಡವರಲ್ಲಿ ಕಂಡನಾರ್ ಕೇಳನ್, ಕೋಟಪ್ಪಾರ ಕುഞ്ഞിಕೋರನ್ ಮೊದಲಾದವರಲ್ಲದೆ ತರವಾಡು ಮನೆಯ ಪ್ರತಿಷ್ಠೆ ನಡೆಸಿದ ಕೆಲವು ಶ್ರೇಷ್ಠ ವ್ಯಕ್ತಿಗಳು ಇರುತ್ತಾರೆ. ಪೌರಾಣಿಕ ಹಿನ್ನೆಲೆ. ಕೈಲಾಸವಾಸಿಗಳಾದ ಪಾರ್ವತಿ ಪರಮೇಶ್ವರರು ಬೇಡರಾಗಿ ಕಾಡಿನಲ್ಲಿ ಅಲೆದಾಡುತ್ತಿದ್ದರು. ಅದೊಂದು ದಿನ ಪರಶಿವನು ಪಾರ್ವತಿಯನ್ನು ರತಿಕ್ರೀಡೆಗಾಗಿ ಪ್ರೇರೇಪಿಸಿದನು. ಅಕಾಲದ ನೆಪವೊಡ್ಡಿ ಪಾರ್ವತಿಯು ನಿರಾಕರಿಸಿದಾಗ ಶಿವನಿಂದ ಉಂಟಾದ ಇಂದ್ರಿಯ ಸ್ಖಲನದಿಂದ 3 ವೃಕ್ಷಗಳು ಸೃಷ್ಟಿಯಾದವು. ಕರಿಮಗಲ್, ತೆನ್ಮಗಲ್ ಮತ್ತು ತೇನ್ಮಗಲ್ ಎಂಬ ಹೆಸರಿನ ವೃಕ್ಷಗಳೊಂದಾದ ತೇನ್ಮರದ ಅಂದರೆ ತೆಂಗಿನ ಬುಡದಿಂದ ಕತ್ತಿಯಲ್ಲಿ ಕೆತ್ತಿದಾಗ ಧಾರಾಳವಾಗಿ ಅಮೃತ ಸಮಾನವಾದ ಮಧು ಅಂದರೆ ಕಳ್ಳು ಪ್ರವಹಿಸುತ್ತಿತ್ತು. ಶಿವನು ಸದಾ ಪಾನಪ್ರಿಯನಾದನು. ನಿತ್ಯವೂ ಪಾನಮತ್ತನಾಗಿ ತಾಂಡವವಾಡುತ್ತಿದ್ದ ಶಿವನ ವರ್ತನೆಯಿಂದ ಪಾರ್ವತಿಗೆ ಗಾಬರಿಯಾಯಿತು. ತನ್ನ ದಿವ್ಯ ಶಕ್ತಿಯಿಂದ ಮರಗಳ ಬುಡದಿಂದ ಒಸರುತ್ತಿದ್ದ ಕಳ್ಳನ್ನು ಮರದ ಮೇಲೆ ಗೊನೆಗಳಿಟ್ಟಳು. ಆ ಕಾಲದಲ್ಲಿ ಸಣ್ಣ ಸಣ್ಣ ಮರವಾಗಿದ್ದ ಕಲ್ಪವೃಕ್ಷವು ಪಾರ್ವತಿಯ ಶಾಪದಿಂದ ಎತ್ತರಕ್ಕೆ ಬೆಳೆಯುವಂತಾಯಿತು ಎಂದು ಸಹ ಹೇಳಲಾಗುತ್ತದೆ. ಮರುದಿನ ಶಿವನು ಶರದಿಂದ ಒತ್ತಿದಾಗ ಮರದ ಬುಡದಿಂದ ಮದ್ಯವು ಪ್ರವಹಿಸದೇ ಇದ್ದಾಗ ಕೋಪಾಕ್ರಾಂತನಾದನು. ದಿಕ್ಕೆಟ್ಟ ಪಾರ್ವತಿಯು ಸತ್ಯ ಸಂಗತಿಯನ್ನು ಅರುಹಿದಳು. ಶಾಂತನಾಗದ ಶಿವನು ಮಧುಪಾನ ಆಕಾಂಕ್ಷಿಯಾಗಿ ತನ್ನ ಬಲಕೈಯಿಂದ ಬಲತೊಡೆಗೆ ಗಟ್ಟಿಯಾಗಿ ತಟ್ಟಿದಾಗ ಪುರುಷನೊಬ್ಬ ಜನಿಸಿದನು. ದಿವ್ಯನ್ ಎಂದು ಕರೆಯಲ್ಪಟ್ಟ ಈತನಿಗೆ ನಿತ್ಯವೂ ಮರದ ಮೇಲಿನಿಂದ ಕಲ್ಲನ್ನು ಇಳಿಸಿ ಶಿವನಿಗೆ ನೀಡುವ ಕಾಯಕವನ್ನು ನೀಡಲಾಯಿತು. ಹಾಗಾಗಿ ದಿವ್ಯನಿಗೆ ಅಮೃತಪುತ್ರ ಎಂಬ ಹೆಸರು ಉಂಟಾಯಿತು. ಶಿವನು ಪಾನಪ್ರಿಯನಾಗಿಯೇ ಮೆರೆಯತೊಡಗಿದನು. ಇದರಿಂದಾಗಿ ಹೆಚ್ಚಿನ ದುಃಖಿತಳಾದ ಪಾರ್ವತಿಯು ದಾರಿ ಕಾಣದೆ ಮಹಾವಿಷ್ಣುವಿಗೆ ಮೊರೆಯಿಟ್ಟಳು. ವಿಷ್ಣುವು ಗರ್ಭಿಣಿ ಸ್ತ್ರೀಯ ವೇಷದಲ್ಲಿ ದಿವ್ಯನ ಬಳಿ ಬಂದು ಕಳ್ಳು ಕೇಳಿದನು. ದಿವ್ಯನು ಶಿವನಿಗೆ ಹೆದರಿ ಕಳ್ಳು ಕೊಡಲು ಒಪ್ಪಲಿಲ್ಲ. ಆದರೂ ಕಪಟವರಿಯದ ಆತನು ಗರ್ಭಿಣಿ ಸ್ತ್ರೀಯ ಆಶೆ ಪೂರೈಸಲು ಯೋಚನಾಮಗ್ನಾದನು. ಈ ಕೊಡದಿಂದ ಸ್ವಲ್ಪ ಕಳ್ಳನ್ನು ತೆಗೆದುಕೊಟ್ಟರೆ ಇದರಲ್ಲಿ ಕಡಿಮೆಯಾಗುತ್ತದಲ್ಲ ಎಂದು ಹೇಳಿದನು. ಆಗ ಮಾಯಾರೂಪದ ವಿಷ್ಣು ತನ್ನ ಮಾಯೆಯಿಂದ ಅಲ್ಲಿಯೇ ಹತ್ತಿರ ಒಂದು ಸರೋವರ ನಿರ್ಮಿಸಿ ಅದರ ನೀರನ್ನು ದಿವ್ಯನಿಗೆ ತೋರಿಸಿ, ಅಯ್ಯ, ಕಡಿಮೆಯಾದ ಕಳ್ಳು ಪಾತ್ರೆಗೆ ನೀರನ್ನು ಸೇರಿಸಿ ಪೂರ್ಣ ಮಾಡಿ ಶಿವನಿಗೆ ಅರ್ಪಿಸುವ ಎಂದನು. ಅದಕ್ಕೆ ಒಪ್ಪಿದ ದಿವ್ಯನು ಒಂದು ಮುಟ್ಟಾಳೆ ಎಷ್ಟು ಕಳ್ಳನ್ನು ಕೊಟ್ಟನು ಮತ್ತು ಅಷ್ಟೇ ಸರೋವರದ ನೀರನ್ನು ಸೇರಿಸಿ ಪೂರ್ಣ ಕುಂಭವಾಗಿ ಹೆದರುತ್ತಲೇ ಶಿವನಿಗೆ ಅರ್ಪಿಸಿದನು. ಮಧುವಿನ ರುಚಿಯಲ್ಲಿ ವ್ಯತ್ಯಾಸವನ್ನು ಗ್ರಹಿಸಿದ ಶಿವನು ಕೋಪಾಕ್ರಾಂತನಾದನು. ದಿವ್ಯನು ಸತ್ಯ ಸ್ಥಿತಿಯನ್ನು ಅರುಹಿದರೂ ಶಾಂತನಾಗದ ಶಿವನು ವಂಚನೆ ಕೆಲಸ ಮಾಡಿದ ನೀನು ಭೂಲೋಕದಲ್ಲಿ ಮನುಷ್ಯನಾಗಿ ಜನಿಸು ಎಂದು ಶಾಪವಿತ್ತನು. ಕಾಲಾಂತರದಲ್ಲಿ ವಯನಾಡು ಪ್ರದೇಶದಲ್ಲಿ ನೀಲಿ ಮಾಡಂತಿಕುಲ ಎಂಬ ಊರಿನಲ್ಲಿ ತಾಮರಶೇರಿ ಎಂಬ ಶಿವಭಕ್ತೆ ಇದ್ದಳು. ಸಂತಾನವಿಲ್ಲದ ಈಕೆಯು ಶಿವನನ್ನು ವೃತೋಪಾಸನೆ ಮಾಡುತ್ತಿದ್ದಳು. ಶಿವನಿಂದ ಇಹಲೋಕಕ್ಕೆ ತಳ್ಳಲ್ಪಟ್ಟ ದಿವ್ಯನು ಕಲಿಕಾಲದಲ್ಲಿ ಮಾನವರಿಗೆ ಕಾರಣಿಕವನ್ನು ತೋರಿಸುವ ಸಲುವಾಗಿ ಈ ಶಿವಭಕ್ತೆಗೆ ಮಗನಾಗಿ ಜನಿಸಿದನು. ತೀಯ ಕುಲದಲ್ಲಿ ಪ್ರಥಮವಾಗಿ ಜನಿಸಿದ ಕಾರಣ ಹಾಗೂ ವಯನಾಡಿನ ಮೇನೋಕ್ ಪೊನ್ಮಾಡ ಎಂಬಲ್ಲಿ ಬೆಳೆದ ಕಾರಣ ವಯನಾಟು ಕುಲವನ್ ಎಂದು ಕರೆಯಲ್ಪಟ್ಟನು. ಸಂಚಾರಿಯಾಗಿ ತನ್ನ ಕಾರಣಿಕವನ್ನು ತೋರಿಸಲು ಯಾರಿಗೂ ಆಕರ್ಷಣೀಯವಲ್ಲದ ರೂಪದಲ್ಲಿ ಮುನ್ನಡೆದನು. ಶಿವಪುತ್ರನಾದ ಕಾರಣ ತಮೋಗುಣ ಪ್ರಮುಖನಾಗಿ ಮಧುಮಾಂಸ ಪ್ರಿಯನಾದನು. ಪಾನಮತ್ತನಾಗಿ ಸಂಚರಿಸುತ್ತಾ ಕದಳಿ ವನವನ್ನು ಪ್ರದೇಶಿಸಿದ ಕುಲವನ್ನನ್ನು ಇಲ್ಲಿಗಾರೂ ಕಾಲಿಡಬಾರದು ಎಂಬ ಅಶರೀರವಾಣಿಯು ಎಚ್ಚರಿಸಿತು. ಅದನ್ನು ಅವಗಣಿಸಿದ ಕುಲವನ್ ಅಲ್ಲಿಯೇ ಮಹಾದೇವನಿಗೆ ನಿವೇದಿಸಲ್ಪಟ್ಟಿದ್ದ ಅಷ್ಟ ಮಧು ಕಲಶವನ್ನು ತೆರೆದು ನೋಡಿದನು. ಆ ಕ್ಷಣದಲ್ಲಿಯೇ ತನ್ನ 2 ಕಣ್ಣುಗಳನ್ನು ಕಳಕೊಂಡು ಕುರುಡನಾದನು. ವಯನಾಟು ಕುಲವನ್ ದೈವಗೆಟ್ಟು ಮಹೋತ್ಸವದಲ್ಲಿ ಕಳಕೊಂಡ ಕಣ್ಣುಗಳನ್ನು ಹುಡುಕುವ ಅಭಿನಯವನ್ನು ದೈವವು ಪ್ರದರ್ಶಿಸುವುದನ್ನು ಭಕ್ತಬಂಧುಗಳು ಕಾಣಬಹುದು. ಪ್ರತ್ಯಕ್ಷನಾಗಿ ಕಾಣಿಸಿಕೊಂಡ ಶಿವಮಹಾದೇವನು ಅಷ್ಟಮಧು ಕಲಶವನ್ನು ಅಶುದ್ಧಿಪಡಿಸುವುದಕ್ಕೆ ಕೋಪಿಷ್ಠನಾಗಿ ತನ್ನ ತ್ರಿಶೂಲದಿಂದ ಕುಲವನ್ನ ಹಣೆಗೆ ಕುತ್ತಿದನು. ಹೀಗೆ ಗೈದ 10 ಕುತ್ತಿನಲ್ಲಿ 11 ಗಾಯಗಳಾಗಿ ನೆತ್ತರು ಒಸರತೊಡಗಿತು.
ಕುಲವನ್ ತಾನೆಸಗಿದ ಕೃತ್ಯಕ್ಕೆ ಪಶ್ಚಾತ್ತಾಪಿಸಿ ಶಿವನಿಗೆ ಶರಣಾಗತನಾಗಿ ಇನ್ನು ನನಗಾರು ಗತಿ ತಂದೆಯೇ ಎಂದು ಮೊರೆಯಿಟ್ಟನು. ಆಗ ಶಿವನು ಕಂಚಿನ ಕಣ್ಣು ಕಟ್ಟಿಕೋ, ಬಿದಿರಿನ ಸೂಟೆ ಹಿಡಿದುಕೋ ಎಂದು ತಿಳಿಸಿದನು. ದಾರಿ ಕಾಣದ ಕುಲವನ್ ಈ ರೀತಿಯೇ ಗೈದನು. ಹೀಗಾದುದರಿಂದ ಕುಲವನ್ ಪೊಯ್ಕಣ್ಣನ್ ಆದನು. ಒಂದು ದಿನ ಘೋರಾರಣ್ಯದಲ್ಲಿ ಭೀಕರ ಮಳೆ ಸುರಿಯಿತು. ಮಳೆಗೆ ಸೂಟೆಯು ನಂದಿ ಹೋಗಿ ಹೊಗೆ ಬಂತು. ಚೂಟು ಪುಗഞ്ഞು ಕಣ್ಣು ಕಾಣಲಿಲ್ಲ, ಕಣ್ಣು ಪುಗഞ്ഞು ಚೂಟು ಕಾಣಲಿಲ್ಲ ಎಂದು ಅರ್ಭಡಿಸಿದ ಕುಲವನ್ ಸೂಟೆ, ಕಣ್ಣು ಮತ್ತು ಕಳ್ಳು ಕುಡಿಯುವ ಪಾತ್ರೆಗಳನ್ನು ದೂರಕ್ಕೆ ಎಸೆದನು. ಅವುಗಳು ಆದಿಪರಂಬಿಲ್ ಕಣ್ಣನ್ ಮೂರ್ತದಾರನ ಮನೆಯಂಗಳದ ಮಧ್ಯದಲ್ಲಿ ಬಿತ್ತು. ಆದಿಪರಂಬಿಲ್ ಕಣ್ಣನ್ನು ಇಂದಿನ 7 ಅಪ್ಸರೆಯಲ್ಲಿ ಓರ್ವಳ ಮಗನಾಗಿದ್ದನು. ಮಧ್ಯದಂಗಳದಲ್ಲಿ ಬಿದ್ದಂತಹ ಸಾಧನವನ್ನು ಕಂಡು ಭೀತನಾದ ಈತನಿಗೆ ಹೆದರಬೇಡ, ಅವುಗಳನ್ನು ಮನೆಯೊಳಗಿಡು ಎಂದು ಕೇಳಿದ ಅಶರೀರವಾಣಿಯಂತೆ ನಡುಕೋಣೆಯಲ್ಲಿಟ್ಟಾಗ ಅಲ್ಲಿ ವೃದ್ಧನ ರೂಪದಲ್ಲಿ ಕುಲವನ್ನು ಕಾಣಿಸಿಕೊಂಡು ಕುಡಿಯಲು ಕಳ್ಳನ್ನು ಕೇಳಿದನು. ಕಣ್ಣನು ದೇವನನ್ನು ತನ್ನ ಭವನದ ಕನ್ನಿಮೂಲೆಯಲ್ಲಿ ಕುಳ್ಳಿರಿಸಿ ಮಧುಕಲಶ ಅರ್ಪಿಸಿದನು. ಮಾತ್ರವಲ್ಲ, ದೇವನ ಕಾರಣೀಕಗಳ ಪ್ರತೀಕಗಳಾದ ಪೊಯ್ಕಣ್ಣು, ಬಿದಿರು ಸೂಟೆ, ಬಿದಿರು, ಬಿಲ್ಲು, ಬಾಣ ಹಾಗೂ ಕಲಶ ಪಾತ್ರೆಯನ್ನು ಕಾಲು ಫಲಕದಲ್ಲಿಟ್ಟು ನಿತ್ಯವೂ ಮಧುಕಲಶವಿಟ್ಟು ಪೂಜಿಸತೊಡಗಿದನು. ಹೀಗೆ ವಯನಾಟು ಕುಲವನ್ ಮೂರ್ತೆದಾರರ ಕುಲದೈವವಾದನು. ಕಣ್ಣನಿಗೆ ಅಭಯವನ್ನಿತ್ತು ಸಂಚಾರಿಯಾಗಿ ಹೊರಟ ಕುಲವನ್ ಅದೊಂದಿನ ನಾದಾಪುರಂ ಎಂಬಲ್ಲಿ ಚೆಮ್ಮರತಿಯಮ್ಮ ಸ್ತ್ರೀಯ ಮನೆಗೆ ತಲುಪಿ ಕುಡಿಯಲು ಕಳ್ಳು ಕೇಳಿದನು. ಹಿಂದಿನ ಕಾಲದಲ್ಲಿ ಕೃಷಿಯೋಗ್ಯ ಮಾಡುವರೆ ಮೊದಲು ಮಣ್ಣನ್ನು ಸುಡುತ್ತಿದ್ದರು. ಈ ಬೆಂಕಿ ಸುತ್ತಲೂ ಹರಡದಂತೆ ಮೊದಲು 4 ಭಾಗಗಳಲ್ಲಿ ಸುಡುತ್ತಿದ್ದು ಇದನ್ನು ಪೊನಂಚುಡಲ್ ಎನ್ನುತ್ತಾರೆ. ಈ ಕಾರ್ಯಕ್ಕಾಗಿ ತೆರಳಿದ ಮಗನಾದ ಕಂಡನ್ ಎಂಬನಿಗೆ ಕುಡಿಯಲು ಮಾತ್ರವೇ ಮನೆಯಲ್ಲಿ ಕಳ್ಳು ಇತ್ತು. ಆದ್ದರಿಂದ ಆಕೆಯು ಕಳ್ಳು ಇಲ್ಲ ಎಂದಳು. ಇಲ್ಲ ಅಲ್ಲವೇ ಎಂದು ಕೇಳಿದ ಕುಲವನ್ ಮುಂದೆ ಸಾಗಿದನು. ಮನೆಗೆ ಬಂದ ಕಂಡನ್ ಕುಡಿಯಲು ಕಳ್ಳಿನ ಕೊಡವನ್ನು ನೋಡಿದಾಗ ಅದು ಬರಿದಾಗಿತ್ತು. ಮಾತ್ರವಲ್ಲ, ಪಸೆ ಇಲ್ಲದೆ ಬಲೆ ನೇಯ್ದಿತ್ತು. ಇಲ್ಲಿಗಾರು ಬಂದಿದ್ದರು ಎಂದು ತಾಯಿಯನ್ನು ಪ್ರಶ್ನಿಸಿದ ಕಂಡನಿಗೆ ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿ ಹೋಗುತ್ತಿರುವ ಕುಲವನ್ನನ್ನು ತೋರಿಸಿದಳು. ಕಂಡನ್ ತೊಂಡಚ್ಚ ಎಂದು ಕರೆಯುತ್ತಾ ಹಿಂಬಾಲಿಸಿ ಆತನ ಮನವೊಲಿಸಿ ಮನೆಗೆ ಕರೆತಂದನು. ಹೀಗೆ ಕುಲವನ್ ದೈವವು ತೊಂಡಚ್ಚ ಎಂದು ಕರೆಯಲ್ಪಟ್ಟಿತು. ಮನೆಗೆ ಬಂದಾಕ್ಷಣ ಕೊಡ ತುಂಬ ಕಳ್ಳು ಇರುವುದನ್ನು ಕಂಡಂತಹ ಕಂಡನನ್ ದೇವನ ದಿವ್ಯತ್ವವನ್ನು ಗ್ರಹಿಸಿಕೊಂಡನು. ವನದಿಂದ ಬರುವಾಗ ಬೇಟೆಯಾಡಿ ತಂದಂತ ಜಿಂಕೆ ಮಾಂಸದಿಂದ ಓಟುರಚ್ಚಿ, ಪಚ್ಚೈರಚ್ಚಿ, ಚುಟ್ಟಿರಚ್ಚಿ ಎಂದು ವಿಧವಾಗಿ ಪ್ರಭೇದಿಸಿಕೊಟ್ಟು ಮಧುಪಾನ ನೀಡಿ ಸತ್ಕರಿಸಿದನು. ಅನಂತರ ವನವನ್ನು ಸುಡಲು ತೆರಳಿದ ಕಂಡನನ್ನು ಹಿಂಬಾಲಿಸಿದ ತೊಂಡಚ್ಚನ್ ವನದ ಸುತ್ತಲೂ ಬೆಂಕಿ ನೀಡಿದನು. ಬೆಂಕಿಯ 4 ದೆಸೆಗಳಿಗೂ ಹಬ್ಬಿದಾಗ ತಪ್ಪಿಸಿಕೊಳ್ಳಲು ದಾರಿ ಕಾಣದ ಕಂಡನ್ ದೊಡ್ಡದಾದ ಕರಿನೆಲ್ಲೆಕಾಯಿಯ ಮರವನ್ನು ಏರಿದನು. ಇವನನ್ನು ಹಿಂಬಾಲಿಸಿದ ಕರಿವೇಲನ್, ಕಾಳಿಯನೆಂಬ ಘೋರ ಸರ್ಪಗಳು ಮರವನ್ನೇರಿ ಕಂಡನ್ನ ಮೈಯನ್ನು ಸುತ್ತುವರಿದು ಕಚ್ಚಿದೆವು. ಕೆಳಬಿದ್ದು ಅಗ್ನಿಯಲ್ಲಿ ಶುದ್ಧಿಗೊಂಡ ಕಂಡನ್ನನ್ನು ದೇವನು ಕಂಡನಾರ್ಕೇಳನ್ ದೈವ ಎಂಬ ಹೆಸರಿನಿಂದ ತನ್ನ ಅನುಯಾಯಿಯಾಗಿ ಸೇರಿಸಿಕೊಂಡನು. ಭಕ್ತಬಂಧುಗಳೇ, ಪುಣ್ಯಕಥೆಯ ಪೂರ್ಣರೂಪ ವಯನಾಟು ಕುಲವನ್ ತೆಯ್ಯಂಕೆಟ್ಟು ಮಹೋತ್ಸವದ ಈ ಸಂದರ್ಭದಲ್ಲಿ ತಾವೆಲ್ಲರೂ ವೀಕ್ಷಿಸಬಹುದು. ಎಲ್ಲರಿಗೂ ಭಕ್ತಿಪೂರ್ವಕವಾದ ಸ್ವಾಗತ. ಜಗತಾಪಿತರು ಪಾರ್ವತಿ ಪರಮೇಶ್ವರೋ ಎಂಬ ವಚನಕ್ಕನುಸಾರವಾಗಿ ಈ ಜಗತ್ತಿನ ಮಾತಾಪಿತೃತ್ವವನ್ನು ವಹಿಸಿರುವವರು ಪಾರ್ವತಿ ಪರಮೇಶ್ವರರಾಗಿರುತ್ತಾರೆ. ಮಹಾಶಿವನು ವಯನಾಟು ಕುಲವನಾಗಿಯೂ ಶಕ್ತಿ ದೇವತೆಯಾದ ಪಾರ್ವತಿಯು ಕೊರತಿ ಮಾತೆಯಾಗಿಯೂ ಕೊಂಡಾಡುತ್ತಿರುವಾಗ ಕಾಲಾಂತರದಲ್ಲಿ ಶ್ರೀ ಮಹಾವಿಷ್ಣುವು ಆ ಶಕ್ತಿಗಳೊಂದಿಗೆ ಕೂಡಿತು. ವಯನಾಟು ಕುಲವನ್ ದೈವವು ಪ್ರಪಿತಾಮಹ ಎಂಬರ್ಥದಲ್ಲಿ ತೊಂಡಚ್ಚನ್ ದೈವವಾಗಿ ಆರಾಧಿಸಲ್ಪಡುತ್ತದೆ. ಈ ಮಹಾದೈವಕ್ಕೆ ಎಟ್ಟಿಲ್ಲಂ ಕರುವನ ತಿಯ ಸಮುದಾಯ ಎಂದರೆ ಬಹುಪ್ರಧಾನ ಹಾಗೂ ಪ್ರೀತಿ. ಇದಕ್ಕೆ ಕಾರಣ 8 ಇಲ್ಲಂ ಗೋತ್ರಗಳಿಗೆ ಸೇರಿದ ತಿಯ ಸಮುದಾಯದವರು ತೊಂಡಚ್ಚನ್ ದೈವದ ಸಂತತಿ ಎಂಬುದಾಗಿರುವುದು ಐತಿಹ್ಯದ ಸತ್ಯತೆಯಾಗಿದೆ. ಶಿವಂ ಭೂತ್ವ ಶಿವಂ ಯಜೇತ್ ಎಂಬ ಸತ್ಯವಚನದಂತೆ ತಿಯ ಸಮುದಾಯಕ್ಕೊಳಪಟ್ಟ ವಯನಾಟು ಕುಲಂ ದೈವದ ಆರಾಧಕರು, ಆಶ್ರಿತರೂ ಆದ ಭಕ್ತವರೇಣ್ಯರು ಕಾಲದಲ್ಲಿ ದೈವಗತಗೀಡಾಗುವಾಗ ಶಿವಾಂಶರಾಗುತ್ತಾರೆ. ಹೀಗೆ ಅಂಶಗೊಂಡವರಲ್ಲಿ ಕಂಡನಾರ್ಕೇಳನ್, ಕೋಟಪ್ಪಾರ ಕುഞ്ഞിಕೋರನ್ ಮೊದಲಾದವರಲ್ಲದೆ ತರ್ವಾಡು ಮನೆಯ ಪ್ರತಿಷ್ಠೆ ನಡೆಸಿದ ಕೆಲವು ಶ್ರೇಷ್ಠ ವ್ಯಕ್ತಿಗಳು ಇರುತ್ತಾರೆ. ಪೌರಾಣಿಕ ಹಿನ್ನೆಲೆ: ಕೈಲಾಸವಾಸಿಗಳಾದ ಪಾರ್ವತಿ ಪರಮೇಶ್ವರರು ಬೇಡರಾಗಿ ಕಾಡಿನಲ್ಲಿ ಅಲೆದಾಡುತ್ತಿದ್ದರು. ಅದೊಂದು ದಿನ ಪರಶಿವನು ಪಾರ್ವತಿಯನ್ನು ರತಿಕ್ರೀಡೆಗಾಗಿ ಪ್ರೇರೇಪಿಸಿದನು. ಅಕಾಲದ ನೆಪವೊಡ್ಡಿ ಪಾರ್ವತಿಯು ನಿರಾಕರಿಸಿದಾಗ ಶಿವನಿಂದ ಉಂಟಾದ ಇಂದ್ರಿಯ ಸ್ಖಲನದಿಂದ 3 ವೃಕ್ಷಗಳು ಸೃಷ್ಟಿಯಾದವು. ಕರಿಮಗಲ್, ತೆನ್ಮಗಲ್ ಮತ್ತು ತೇನ್ಮಗಲ್ ಎಂಬ ಹೆಸರಿನ ವೃಕ್ಷಗಳೊಂದಾದ ತೇನ್ಮರದ ಅಂದರೆ ತೆಂಗಿನ ಬುಡದಿಂದ ಕತ್ತಿಯಲ್ಲಿ ಕೆತ್ತಿದಾಗ ಧಾರಾಳವಾಗಿ ಅಮೃತ ಸಮಾನವಾದ ಮಧು ಅಂದರೆ ಕಳ್ಳು ಪ್ರವಹಿಸುತ್ತಿತ್ತು. ಶಿವನು ಸದಾ ಪಾನಪ್ರಿಯನಾದನು. ನಿತ್ಯವೂ ಪಾನಮತ್ತನಾಗಿ ತಾಂಡವವಾಡುತ್ತಿದ್ದ ಶಿವನ ವರ್ತನೆಯಿಂದ ಪಾರ್ವತಿಗೆ ಗಾಬರಿಯಾಯಿತು. ತನ್ನ ದಿವ್ಯ ಶಕ್ತಿಯಿಂದ ಮರಗಳ ಬುಡದಿಂದ ಒಸರುತ್ತಿದ್ದ ಕಳ್ಳನ್ನು ಮರದ ಮೇಲೆ ಗೊನೆಗಳಿಟ್ಟಳು.
ಆ ಕಾಲದಲ್ಲಿ ಸಣ್ಣ ಸಣ್ಣ ಮರವಾಗಿದ್ದ ಕಲ್ಪವೃಕ್ಷವು ಪಾರ್ವತಿಯ ಶಾಪದಿಂದ ಎತ್ತರಕ್ಕೆ ಬೆಳೆಯುವಂತಾಯಿತು ಎಂದು ಸಹ ಹೇಳಲಾಗುತ್ತದೆ. ಮರುದಿನ ಶಿವನು ಶರದಿಂದ ಒತ್ತಿದಾಗ ಮರದ ಬುಡದಿಂದ ಮದ್ಯವು ಪ್ರವಹಿಸದೇ ಇದ್ದಾಗ ಕೋಪಾಕ್ರಾಂತನಾದನು. ದಿಕ್ಕೆಟ್ಟ ಪಾರ್ವತಿಯು ಸತ್ಯ ಸಂಗತಿಯನ್ನು ಅರುಹಿದಳು. ಶಾಂತನಾಗದ ಶಿವನು ಮಧುಪಾನ ಆಕಾಂಕ್ಷಿಯಾಗಿ ತನ್ನ ಬಲಕೈಯಿಂದ ಬಲತೊಡೆಗೆ ಗಟ್ಟಿಯಾಗಿ ತಟ್ಟಿದಾಗ ಪುರುಷನೊಬ್ಬ ಜನಿಸಿದನು. ದಿವ್ಯನ್ ಎಂದು ಕರೆಯಲ್ಪಟ್ಟ ಈತನಿಗೆ ನಿತ್ಯವೂ ಮರದ ಮೇಲಿನಿಂದ ಕಲ್ಲನ್ನು ಇಳಿಸಿ ಶಿವನಿಗೆ ನೀಡುವ ಕಾಯಕವನ್ನು ನೀಡಲಾಯಿತು. ಹಾಗಾಗಿ ದಿವ್ಯನಿಗೆ ಅಮೃತಪುತ್ರ ಎಂಬ ಹೆಸರು ಉಂಟಾಯಿತು. ಶಿವನು ಪಾನಪ್ರಿಯನಾಗಿಯೇ ಮೆರೆಯತೊಡಗಿದನು. ಇದರಿಂದಾಗಿ ಹೆಚ್ಚಿನ ದುಃಖಿತಳಾದ ಪಾರ್ವತಿಯು ದಾರಿ ಕಾಣದೆ ಮಹಾವಿಷ್ಣುವಿಗೆ ಮೊರೆಯಿಟ್ಟಳು. ವಿಷ್ಣುವು ಗರ್ಭಿಣಿ ಸ್ತ್ರೀಯ ವೇಷದಲ್ಲಿ ದಿವ್ಯನ ಬಳಿ ಬಂದು ಕಳ್ಳು ಕೇಳಿದನು. ದಿವ್ಯನು ಶಿವನಿಗೆ ಹೆದರಿ ಕಳ್ಳು ಕೊಡಲು ಒಪ್ಪಲಿಲ್ಲ. ಆದರೂ ಕಪಟವರಿಯಾದ ಆತನು ಗರ್ಭಿಣಿ ಸ್ತ್ರೀಯ ಆಶೆ ಪೂರೈಸಲು ಯೋಚನಾಮಗ್ನಾದನು. ಈ ಕೊಡದಿಂದ ಸ್ವಲ್ಪ ಕಳ್ಳನ್ನು ತೆಗೆದುಕೊಟ್ಟರೆ ಇದರಲ್ಲಿ ಕಡಿಮೆಯಾಗುತ್ತದಲ್ಲ ಎಂದು ಹೇಳಿದನು. ಆಗ ಮಾಯಾರೂಪದ ವಿಷ್ಣು ತನ್ನ ಮಾಯೆಯಿಂದ ಅಲ್ಲಿಯೇ ಹತ್ತಿರ ಒಂದು ಸರೋವರ ನಿರ್ಮಿಸಿ ಅದರ ನೀರನ್ನು ದಿವ್ಯನಿಗೆ ತೋರಿಸಿ, ಅಯ್ಯ, ಕಡಿಮೆಯಾದ ಕಳ್ಳು ಪಾತ್ರೆಗೆ ನೀರನ್ನು ಸೇರಿಸಿ ಪೂರ್ಣ ಮಾಡಿ ಶಿವನಿಗೆ ಅರ್ಪಿಸುವ ಎಂದನು. ಅದಕ್ಕೆ ಒಪ್ಪಿದ ದಿವ್ಯನು ಒಂದು ಮುಟ್ಟಾಳೆ ಎಷ್ಟು ಕಳ್ಳನ್ನು ಕೊಟ್ಟನು ಮತ್ತು ಅಷ್ಟೇ ಸರೋವರದ ನೀರನ್ನು ಸೇರಿಸಿ ಪೂರ್ಣ ಕುಂಭವಾಗಿ ಹೆದರುತ್ತಲೇ ಶಿವನಿಗೆ ಅರ್ಪಿಸಿದನು. ಮಧುವಿನ ರುಚಿಯಲ್ಲಿ ವ್ಯತ್ಯಾಸವನ್ನು ಗ್ರಹಿಸಿದ ಶಿವನು ಕೋಪಾಕ್ರಾಂತನಾದನು. ದಿವ್ಯನು ಸತ್ಯ ಸ್ಥಿತಿಯನ್ನು ಅರುಹಿದರೂ ಶಾಂತನಾಗದ ಶಿವನು ವಂಚನೆ ಕೆಲಸ ಮಾಡಿದ ನೀನು ಭೂಲೋಕದಲ್ಲಿ ಮನುಷ್ಯನಾಗಿ ಜನಿಸು ಎಂದು ಶಾಪವಿತ್ತನು. ಕಾಲಾಂತರದಲ್ಲಿ ವಯನಾಡು ಪ್ರದೇಶದಲ್ಲಿ ನೀಲಿ ಮಾಡಂತಿಕುಲ ಎಂಬ ಊರಿನಲ್ಲಿ ತಾಮರಶೇರಿ ಎಂಬ ಶಿವಭಕ್ತೆ ಇದ್ದಳು. ಸಂತಾನವಿಲ್ಲದ ಈಕೆಯು ಶಿವನನ್ನು ವೃತೋಪಾಸನೆ ಮಾಡುತ್ತಿದ್ದಳು. ಶಿವನಿಂದ ಇಹಲೋಕಕ್ಕೆ ತಳ್ಳಲ್ಪಟ್ಟ ದಿವ್ಯನು ಕಲಿಕಾಲದಲ್ಲಿ ಮಾನವರಿಗೆ ಕಾರಣಿಕವನ್ನು ತೋರಿಸುವ ಸಲುವಾಗಿ ಈ ಶಿವಭಕ್ತೆಗೆ ಮಗನಾಗಿ ಜನಿಸಿದನು. ತೀಯಾ ಕುಲದಲ್ಲಿ ಪ್ರಥಮವಾಗಿ ಜನಿಸಿದ ಕಾರಣ ಹಾಗೂ ವಯನಾಡಿನ ಮೇನೋಕು ಪೊನ್ಮಾಡ ಎಂಬಲ್ಲಿ ಬೆಳೆದ ಕಾರಣ ವಯನಾಟ್ ಕುಲವನ್ ಎಂದು ಕರೆಯಲ್ಪಟ್ಟನು. ಸಂಚಾರಿಯಾಗಿ ತನ್ನ ಕಾರಣಿಕವನ್ನು ತೋರಿಸಲು ಯಾರಿಗೂ ಆಕರ್ಷಣೀಯವಲ್ಲದ ರೂಪದಲ್ಲಿ ಮುನ್ನಡೆದನು. ಶಿವಪುತ್ರನಾದ ಕಾರಣ ತಮೋಗುಣ ಪ್ರಮುಖನಾಗಿ ಮಧುಮಾಂಸ ಪ್ರಿಯನಾದನು. ಪಾನಮತ್ತನಾಗಿ ಸಂಚರಿಸುತ್ತಾ ಕದಳಿ ವನವನ್ನು ಪ್ರದೇಶಿಸಿದ ಕುಲವನ್ನನ್ನು ಇಲ್ಲಿಗಾರೂ ಕಾಲಿಡಬಾರದು ಎಂಬ ಅಶರೀರವಾಣಿಯು ಎಚ್ಚರಿಸಿತು. ಅದನ್ನು ಅವಗಣಿಸಿದ ಕುಲವನ್ ಅಲ್ಲಿಯೇ ಮಹಾದೇವನಿಗೆ ನಿವೇದಿಸಲ್ಪಟ್ಟಿದ್ದ ಅಷ್ಟ ಮಧು ಕಲಶವನ್ನು ತೆರೆದು ನೋಡಿದನು. ಆ ಕ್ಷಣದಲ್ಲಿಯೇ ತನ್ನ ಎರಡೂ ಕಣ್ಣುಗಳನ್ನು ಕಳಕೊಂಡು ಕುರುಡನಾದನು. ವಯನಾಟ್ ಕುಲವನ್ ದೈವಗೆಟ್ಟು ಮಹೋತ್ಸವದಲ್ಲಿ ಕಳಕೊಂಡ ಕಣ್ಣುಗಳನ್ನು ಹುಡುಕುವ ಅಭಿನಯವನ್ನು ದೈವವು ಪ್ರದರ್ಶಿಸುವುದನ್ನು ಭಕ್ತಬಂಧುಗಳು ಕಾಣಬಹುದು. ಪ್ರತ್ಯಕ್ಷನಾಗಿ ಕಾಣಿಸಿಕೊಂಡ ಶಿವಮಹಾದೇವನು ಅಷ್ಟಮಧು ಕಲಶವನ್ನು ಅಶುದ್ಧಿಪಡಿಸುವುದಕ್ಕೆ ಕೋಪಿಷ್ಠನಾಗಿ ತನ್ನ ತ್ರಿಶೂಲದಿಂದ ಕುಲವನ್ನ ಹಣೆಗೆ ಕುತ್ತಿದನು. ಹೀಗೆ ಗೈದ 10 ಕುತ್ತಿನಲ್ಲಿ 11 ಗಾಯಗಳಾಗಿ ನೆತ್ತರು ಒಸರತೊಡಗಿತು. ಕುಲವನ್ ತಾನೆಸಗಿದ ಕೃತ್ಯಕ್ಕೆ ಪಶ್ಚಾತ್ತಾಪಿಸಿ ಶಿವನಿಗೆ ಶರಣಾಗತನಾಗಿ ಇನ್ನು ನನಗಾರು ಗತಿ ತಂದೆಯೇ ಎಂದು ಮೊರೆಯಿಟ್ಟನು. ಆಗ ಶಿವನು ಕಂಚಿನ ಕಣ್ಣು ಕಟ್ಟಿಕೋ, ಬಿದಿರಿನ ಸೂಟೆ ಹಿಡಿದುಕೋ ಎಂದು ತಿಳಿಸಿದನು. ದಾರಿ ಕಾಣದ ಕುಲವನ್ ಈ ರೀತಿಯೇ ಗೈದನು. ಹೀಗಾದುದರಿಂದ ಕುಲವನ್ ಪೊಯ್ಕಣ್ಣನ್ ಆದನು. ಒಂದು ದಿನ ಘೋರಾರಣ್ಯದಲ್ಲಿ ಭೀಕರ ಮಳೆ ಸುರಿಯಿತು. ಮಳೆಗೆ ಸೂಟೆಯು ನಂದಿ ಹೋಗಿ ಹೊಗೆ ಬಂತು. ಚೂಟು ಪುಗഞ്ഞು ಕಣ್ಣು ಕಾಣಲಿಲ್ಲ, ಕಣ್ಣು ಪುಗഞ്ഞು ಚೂಟು ಕಾಣಲಿಲ್ಲ ಎಂದು ಅರ್ಭಡಿಸಿದ ಕುಲವನ್ ಸೂಟೆ, ಕಣ್ಣು ಮತ್ತು ಕಳ್ಳು ಕುಡಿಯುವ ಪಾತ್ರೆಗಳನ್ನು ದೂರಕ್ಕೆ ಎಸೆದನು. ಅವುಗಳು ಆದಿಪರಂಬಿಲ್ ಕಣ್ಣನ್ ಮೂರ್ತದಾರನ ಮನೆಯಂಗಳದ ಮಧ್ಯದಲ್ಲಿ ಬಿತ್ತು. ಆದಿಪರಂಬಿಲ್ ಕಣ್ಣನ್ನು ಇಂದಿನ 7 ಅಪ್ಸರೆಯಲ್ಲಿ ಓರ್ವಳ ಮಗನಾಗಿದ್ದನು. ಮಧ್ಯದಂಗಳದಲ್ಲಿ ಬಿದ್ದಂತಹ ಸಾಧನವನ್ನು ಕಂಡು ಭೀತನಾದ ಈತನಿಗೆ ಹೆದರಬೇಡ, ಅವುಗಳನ್ನು ಮನೆಯೊಳಗಿಡು ಎಂದು ಕೇಳಿದ ಅಶರೀರವಾಣಿಯಂತೆ ನಡುಕೋಣೆಯಲ್ಲಿಟ್ಟಾಗ ಅಲ್ಲಿ ವೃದ್ಧನ ರೂಪದಲ್ಲಿ ಕುಲವನ್ನು ಕಾಣಿಸಿಕೊಂಡು ಕುಡಿಯಲು ಕಳ್ಳನ್ನು ಕೇಳಿದನು. ಕಣ್ಣನು ದೇವನನ್ನು ತನ್ನ ಭವನದ ಕನ್ನಿಮೂಲೆಯಲ್ಲಿ ಕುಳ್ಳಿರಿಸಿ ಮಧುಕಲಶ ಅರ್ಪಿಸಿದನು. ಮಾತ್ರವಲ್ಲ, ದೇವನ ಕಾರಣೀಕಗಳ ಪ್ರತೀಕಗಳಾದ ಪೊಯ್ಕಣ್ಣು, ಬಿದಿರು ಸೂಟೆ, ಬಿದಿರು, ಬಿಲ್ಲು, ಬಾಣ ಹಾಗೂ ಕಲಶ ಪಾತ್ರೆಯನ್ನು ಕಾಲು ಫಲಕದಲ್ಲಿಟ್ಟು ನಿತ್ಯವೂ ಮಧುಕಲಶವಿಟ್ಟು ಪೂಜಿಸತೊಡಗಿದನು. ಹೀಗೆ ವಯನಾಟ್ ಕುಲವನ್ ಮೂರ್ತೆದಾರರ ಕುಲದೈವವಾದನು. ಕಣ್ಣನಿಗೆ ಅಭಯವನ್ನಿತ್ತು ಸಂಚಾರಿಯಾಗಿ ಹೊರಟ ಕುಲವನ್ ಅದೊಂದಿನ ನಾದಾಪುರಂ ಎಂಬಲ್ಲಿ ಚೆಮ್ಮರತಿಯಮ್ಮ ಎಂಬ ಸ್ತ್ರೀಯ ಮನೆಗೆ ತಲುಪಿ ಕುಡಿಯಲು ಕಳ್ಳು ಕೇಳಿದನು. ಹಿಂದಿನ ಕಾಲದಲ್ಲಿ ಕೃಷಿಯೋಗ್ಯ ಮಾಡುವರೆ ಮೊದಲು ಮಣ್ಣನ್ನು ಸುಡುತ್ತಿದ್ದರು. ಈ ಬೆಂಕಿ ಸುತ್ತಲೂ ಹರಡದಂತೆ ಮೊದಲು 4 ಭಾಗಗಳಲ್ಲಿ ಸುಡುತ್ತಿದ್ದು ಇದನ್ನು ಪೊನಂಚುಡಲ್ ಎನ್ನುತ್ತಾರೆ. ಈ ಕಾರ್ಯಕ್ಕಾಗಿ ತೆರಳಿದ ಮಗನಾದ ಕಂಡನ್ ಎಂಬನಿಗೆ ಕುಡಿಯಲು ಮಾತ್ರವೇ ಮನೆಯಲ್ಲಿ ಕಳ್ಳು ಇತ್ತು. ಆದ್ದರಿಂದ ಆಕೆಯು ಕಳ್ಳು ಇಲ್ಲ ಎಂದಳು. ಇಲ್ಲ ಅಲ್ಲವೇ ಎಂದು ಕೇಳಿದ ಕುಲವನ್ ಮುಂದೆ ಸಾಗಿದನು. ಮನೆಗೆ ಬಂದ ಕಂಡನ್ ಕುಡಿಯಲು ಕಳ್ಳಿನ ಕೊಡವನ್ನು ನೋಡಿದಾಗ ಅದು ಬರಿದಾಗಿತ್ತು. ಮಾತ್ರವಲ್ಲ, ಪಸೆ ಇಲ್ಲದೆ ಬಲೆ ನೇಯ್ದಿತ್ತು. ಇಲ್ಲಿಗಾರು ಬಂದಿದ್ದರು ಎಂದು ತಾಯಿಯನ್ನು ಪ್ರಶ್ನಿಸಿದ ಕಂಡನಿಗೆ ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿ ಹೋಗುತ್ತಿರುವ ಕುಲವನ್ನನ್ನು ತೋರಿಸಿದಳು. ಕಂಡನ್ ತೊಂಡಚ್ಚ ಎಂದು ಕರೆಯುತ್ತಾ
ಹಿಂಬಾಲಿಸಿ ಆತನ ಮನವೊಲಿಸಿ ಮನೆಗೆ ಕರೆತಂದನು. ಹೀಗೆ ಕುಲವನ್ ದೈವವು ತೊಂಡಚ್ಚ ಎಂದು ಕರೆಯಲ್ಪಟ್ಟಿತು. ಮನೆಗೆ ಬಂದಾಕ್ಷಣ ಕೊಡತುಂಬ ಕಳ್ಳು ಇರುವುದನ್ನು ಕಂಡಂತಹ ಕಂಡನನ್ ದೇವನ ದಿವ್ಯತ್ವವನ್ನು ಗ್ರಹಿಸಿಕೊಂಡನು. ವನದಿಂದ ಬರುವಾಗ ಬೇಟೆಯಾಡಿ ತಂದಂತ ಜಿಂಕೆ ಮಾಂಸದಿಂದ ಓಟಿರಚ್ಚಿ, ಪಚ್ಚೆ ಇರಚ್ಚಿ, ಚುಟ್ಟು ಇರಚ್ಚಿ ಎಂದು ವಿಧವಾಗಿ ಪ್ರಭೇದಿಸಿಕೊಟ್ಟು ಮಧುಪಾನ ನೀಡಿ ಸತ್ಕರಿಸಿದನು. ಅನಂತರ ವನವನ್ನು ಸುಡಲು ತೆರಳಿದ ಕಂಡನನ್ನು ಹಿಂಬಾಲಿಸಿದ ತೊಂಡಚ್ಚನ್ ವನದ ಸುತ್ತಲೂ ಬೆಂಕಿ ನೀಡಿದನು. ಬೆಂಕಿಯ ನಾಲ್ದೆಸೆಗಳಿಗೂ ಹಬ್ಬಿದಾಗ ತಪ್ಪಿಸಿಕೊಳ್ಳಲು ದಾರಿ ಕಾಣದ ಕಂಡನ್ ದೊಡ್ಡದಾದ ಕರಿನೆಲ್ಲೆಕಾಯಿಯ ಮರವನ್ನು ಏರಿದನು. ಇವನನ್ನು ಹಿಂಬಾಲಿಸಿದ ಕರಿವೇಲನ್ ಕಾಳಿಯನೆಂಬ ಘೋರ ಸರ್ಪಗಳು ಮರವನ್ನೇರಿ ಕಂಡನ್ನ ಮೈಯನ್ನು ಸುತ್ತುವರಿದು ಕಚ್ಚಿದೆವು. ಕೆಳಬಿದ್ದು ಅಗ್ನಿಯಲ್ಲಿ ಶುದ್ಧಿಗೊಂಡ ಕಂಡನನ್ನು ದೇವನು ಕಂಡನಾರ್ಕೇಳನ್ ದೈವ ಎಂಬ ಹೆಸರಿನಿಂದ ತನ್ನ ಅನುಯಾಯಿಯಾಗಿ ಸೇರಿಸಿಕೊಂಡನು. ಭಕ್ತಬಂಧುಗಳೇ, ಪುಣ್ಯಕಥೆಯ ಪೂರ್ಣ ರೂಪ ವಯನಾಟು ಕುಲವನ್ ತೆಯ್ಯಂಕೆಟ್ಟು ಮಹೋತ್ಸವದ ಈ ಸಂದರ್ಭದಲ್ಲಿ ತಾವೆಲ್ಲರೂ ವೀಕ್ಷಿಸಬಹುದು. ಎಲ್ಲರಿಗೂ ಭಕ್ತಿಪೂರ್ವಕವಾದ ಸ್ವಾಗತ. ಜಗತಾಪಿತರು ಪಾರ್ವತಿ ಪರಮೇಶ್ವರು ಎಂಬ ವಚನಕ್ಕನುಸಾರವಾಗಿ ಈ ಜಗತ್ತಿನ ಮಾತಾಪಿತೃತ್ವವನ್ನು ವಹಿಸಿರುವವರು ಪಾರ್ವತಿ ಪರಮೇಶ್ವರರಾಗಿರುತ್ತಾರೆ. ಮಹಾಶಿವನು ವಯನಾಟು ಕುಲವನಾಗಿಯೂ ಶಕ್ತಿ ದೇವತೆಯಾದ ಪಾರ್ವತಿಯು ಕೊರತಿ ಮಾತೆಯಾಗಿಯೂ ಕೊಂಡಾಡುತ್ತಿರುವಾಗ ಕಾಲಾಂತರದಲ್ಲಿ ಶ್ರೀ ಮಹಾವಿಷ್ಣುವು ಆ ಶಕ್ತಿಗಳೊಂದಿಗೆ ಕೂಡಿತು. ವಯನಾಟು ಕುಲವನ್ ದೈವವು ಪ್ರಪಿತಾಮಹ ಎಂಬರ್ಥದಲ್ಲಿ ತೊಂಡಚ್ಚನ್ ದೈವವಾಗಿ ಆರಾಧಿಸಲ್ಪಡುತ್ತದೆ. ಈ ಮಹಾದೈವಕ್ಕೆ ಎಟ್ಟಿಲ್ಲಂ ಕರುವನ ತಿಯ ಸಮುದಾಯ ಎಂದರೆ ಬಹುಪ್ರಧಾನ ಹಾಗೂ ಪ್ರೀತಿ. ಇದಕ್ಕೆ ಕಾರಣ 8 ಇಲ್ಲಂ ಗೋತ್ರಗಳಿಗೆ ಸೇರಿದ ತಿಯ ಸಮುದಾಯದವರು ತೊಂಡಚ್ಚನ್ ದೈವದ ಸಂತತಿ ಎಂಬುದಾಗಿರುವುದು ಐತಿಹ್ಯದ ಸತ್ಯತೆಯಾಗಿದೆ. ಶಿವಂ ಭೂತ್ವ ಶಿವಂ ಯಜೇತ್ ಎಂಬ ಸತ್ಯವಚನದಂತೆ ತಿಯ ಸಮುದಾಯಕ್ಕೊಳಪಟ್ಟ ವಯನಾಟು ಕುಲಂ ದೈವದ ಆರಾಧಕರು ಆಶ್ರಿತರೂ ಆದ ಭಕ್ತವರೇಣ್ಯರು ಕಾಲದಲ್ಲಿ ದೈವಗತಗೀಡಾಗುವಾಗ ಶಿವಾಂಶರಾಗುತ್ತಾರೆ. ಹೀಗೆ ಅಂಶಗೊಂಡವರಲ್ಲಿ ಕಂಡನಾರ್ಕೇಳನ್, ಕೋಟಪ್ಪಾರ ಕುഞ്ഞിಕೋರನ್ ಮೊದಲಾದವರಲ್ಲದೆ ತರವಾಡು ಮನೆಯ ಪ್ರತಿಷ್ಠೆ ನಡೆಸಿದ ಕೆಲವು ಶ್ರೇಷ್ಠ ವ್ಯಕ್ತಿಗಳು ಇರುತ್ತಾರೆ. ಪೌರಾಣಿಕ ಹಿನ್ನೆಲೆ: ಕೈಲಾಸವಾಸಿಗಳಾದ ಪಾರ್ವತಿ ಪರಮೇಶ್ವರರು ಬೇಡರಾಗಿ ಕಾಡಿನಲ್ಲಿ ಅಲೆದಾಡುತ್ತಿದ್ದರು. ಅದೊಂದು ದಿನ ಪರಶಿವನು ಪಾರ್ವತಿಯನ್ನು ರತಿಕ್ರೀಡೆಗಾಗಿ ಪ್ರೇರೇಪಿಸಿದನು. ಅಕಾಲದ ನೆಪವೊಡ್ಡಿ ಪಾರ್ವತಿಯು ನಿರಾಕರಿಸಿದಾಗ ಶಿವನಿಂದ ಉಂಟಾದ ಇಂದ್ರಿಯ ಸ್ಖಲನದಿಂದ 3 ವೃಕ್ಷಗಳು ಸೃಷ್ಟಿಯಾದವು. ಕರಿಮಗಲ್, ತೆನ್ಮಗಲ್ ಮತ್ತು ತೇನ್ಮಗಲ್ ಎಂಬ ಹೆಸರಿನ ವೃಕ್ಷಗಳೊಂದಾದ ತೇನ್ಮರದ ಅಂದರೆ ತೆಂಗಿನ ಬುಡದಿಂದ ಕತ್ತಿಯಲ್ಲಿ ಕೆತ್ತಿದಾಗ ಧಾರಾಳವಾಗಿ ಅಮೃತ ಸಮಾನವಾದ ಮಧು ಅಂದರೆ ಕಳ್ಳು ಪ್ರವಹಿಸುತ್ತಿತ್ತು. ಶಿವನು ಸದಾ ಪಾನಪ್ರಿಯನಾದನು. ನಿತ್ಯವೂ ಪಾನಮತ್ತನಾಗಿ ತಾಂಡವವಾಡುತ್ತಿದ್ದ ಶಿವನ ವರ್ತನೆಯಿಂದ ಪಾರ್ವತಿಗೆ ಗಾಬರಿಯಾಯಿತು. ತನ್ನ ದಿವ್ಯ ಶಕ್ತಿಯಿಂದ ಮರಗಳ ಬುಡದಿಂದ ಒಸರುತ್ತಿದ್ದ ಕಳ್ಳನ್ನು ಮರದ ಮೇಲೆ ಗೊನೆಗಳಿಟ್ಟಳು. ಆ ಕಾಲದಲ್ಲಿ ಸಣ್ಣ ಸಣ್ಣ ಮರವಾಗಿದ್ದ ಕಲ್ಪವೃಕ್ಷವು ಪಾರ್ವತಿಯ ಶಾಪದಿಂದ ಎತ್ತರಕ್ಕೆ ಬೆಳೆಯುವಂತಾಯಿತು ಎಂದು ಸಹ ಹೇಳಲಾಗುತ್ತದೆ. ಮರುದಿನ ಶಿವನು ಶರದಿಂದ ಒತ್ತಿದಾಗ ಮರದ ಬುಡದಿಂದ ಮದ್ಯವು ಪ್ರವಹಿಸದೇ ಇದ್ದಾಗ ಕೋಪಾಕ್ರಾಂತನಾದನು. ದಿಕ್ಕೆಟ್ಟ ಪಾರ್ವತಿಯು ಸತ್ಯ ಸಂಗತಿಯನ್ನು ಅರುಹಿದಳು. ಶಾಂತನಾಗದ ಶಿವನು ಮಧುಪಾನ ಆಕಾಂಕ್ಷಿಯಾಗಿ ತನ್ನ ಬಲಕೈಯಿಂದ ಬಲತೊಡೆಗೆ ಗಟ್ಟಿಯಾಗಿ ತಟ್ಟಿದಾಗ ಪುರುಷನೊಬ್ಬ ಜನಿಸಿದನು. ದಿವ್ಯನ್ ಎಂದು ಕರೆಯಲ್ಪಟ್ಟ ಈತನಿಗೆ ನಿತ್ಯವೂ ಮರದ ಮೇಲಿನಿಂದ ಕಲ್ಲನ್ನು ಇಳಿಸಿ ಶಿವನಿಗೆ ನೀಡುವ ಕಾಯಕವನ್ನು ನೀಡಲಾಯಿತು. ಹಾಗಾಗಿ ದಿವ್ಯನಿಗೆ ಅಮೃತಪುತ್ರ ಎಂಬ ಹೆಸರು ಉಂಟಾಯಿತು. ಶಿವನು ಪಾನಪ್ರಿಯನಾಗಿಯೇ ಮೆರೆಯತೊಡಗಿದನು. ಇದರಿಂದಾಗಿ ಹೆಚ್ಚಿನ ದುಃಖಿತಳಾದ ಪಾರ್ವತಿಯು ದಾರಿ ಕಾಣದೆ ಮಹಾವಿಷ್ಣುವಿಗೆ ಮೊರೆಯಿಟ್ಟಳು. ವಿಷ್ಣುವು ಗರ್ಭಿಣಿ ಸ್ತ್ರೀಯ ವೇಷದಲ್ಲಿ ದಿವ್ಯನ ಬಳಿ ಬಂದು ಕಳ್ಳು ಕೇಳಿದನು. ದಿವ್ಯನು ಶಿವನಿಗೆ ಹೆದರಿ ಕಳ್ಳು ಕೊಡಲು ಒಪ್ಪಲಿಲ್ಲ. ಆದರೂ ಕಪಟವರಿಯದ ಆತನು ಗರ್ಭಿಣಿ ಸ್ತ್ರೀಯ ಆಶೆ ಪೂರೈಸಲು ಯೋಚನಾಮಗ್ನಾದನು. ಈ ಕೊಡದಿಂದ ಸ್ವಲ್ಪ ಕಳ್ಳನ್ನು ತೆಗೆದುಕೊಟ್ಟರೆ ಇದರಲ್ಲಿ ಕಡಿಮೆಯಾಗುತ್ತದಲ್ಲ ಎಂದು ಹೇಳಿದನು. ಆಗ ಮಾಯಾರೂಪದ ವಿಷ್ಣು ತನ್ನ ಮಾಯೆಯಿಂದ ಅಲ್ಲಿಯೇ ಹತ್ತಿರ ಒಂದು ಸರೋವರ ನಿರ್ಮಿಸಿ ಅದರ ನೀರನ್ನು ದಿವ್ಯನಿಗೆ ತೋರಿಸಿ, ಅಯ್ಯ, ಕಡಿಮೆಯಾದ ಕಳ್ಳು ಪಾತ್ರೆಗೆ ನೀರನ್ನು ಸೇರಿಸಿ ಪೂರ್ಣ ಮಾಡಿ ಶಿವನಿಗೆ ಅರ್ಪಿಸುವ ಎಂದನು. ಅದಕ್ಕೆ ಒಪ್ಪಿದ ದಿವ್ಯನು ಒಂದು ಮುಟ್ಟಾಳೆ ಎಷ್ಟು ಕಳ್ಳನ್ನು ಕೊಟ್ಟನು ಮತ್ತು ಅಷ್ಟೇ ಸರೋವರದ ನೀರನ್ನು ಸೇರಿಸಿ ಪೂರ್ಣ ಕುಂಭವಾಗಿ ಹೆದರುತ್ತಲೇ ಶಿವನಿಗೆ ಅರ್ಪಿಸಿದನು. ಮಧುವಿನ ರುಚಿಯಲ್ಲಿ ವ್ಯತ್ಯಾಸವನ್ನು ಗ್ರಹಿಸಿದ ಶಿವನು ಕೋಪಾಕ್ರಾಂತನಾದನು. ದಿವ್ಯನು ಸತ್ಯ ಸ್ಥಿತಿಯನ್ನು ಅರುಹಿದರೂ ಶಾಂತನಾಗದ ಶಿವನು ವಂಚನೆ ಕೆಲಸ ಮಾಡಿದ ನೀನು ಭೂಲೋಕದಲ್ಲಿ ಮನುಷ್ಯನಾಗಿ ಜನಿಸು ಎಂದು ಶಾಪವಿತ್ತನು. ಕಾಲಾಂತರದಲ್ಲಿ ವಯನಾಡು ಪ್ರದೇಶದಲ್ಲಿ ನೀಲಿ ಮಾಡಂತಿಕುಲ ಎಂಬ ಊರಿನಲ್ಲಿ ತಾಮರಶ್ವೇರಿ ಎಂಬ ಶಿವಭಕ್ತೆ ಇದ್ದಳು. ಸಂತಾನವಿಲ್ಲದ ಈಕೆಯು ಶಿವನನ್ನು ವೃತೋಪಾಸನೆ ಮಾಡುತ್ತಿದ್ದಳು. ಶಿವನಿಂದ ಇಹಲೋಕಕ್ಕೆ ತಳ್ಳಲ್ಪಟ್ಟ ದಿವ್ಯನು ಕಲಿಕಾಲದಲ್ಲಿ ಮಾನವರಿಗೆ ಕಾರಣಿಕವನ್ನು ತೋರಿಸುವ ಸಲುವಾಗಿ ಈ ಶಿವಭಕ್ತೆಗೆ ಮಗನಾಗಿ ಜನಿಸಿದನು.
ತೀಯ ಕುಲದಲ್ಲಿ ಪ್ರಥಮವಾಗಿ ಜನಿಸಿದ ಕಾರಣ ಹಾಗೂ ವಯನಾಡಿನ ಮೇನೋಕ್ ಪೊನ್ಮಾಡ ಎಂಬಲ್ಲಿ ಬೆಳೆದ ಕಾರಣ ವಯನಾಟ್ ಕುಲವನ್ ಎಂದು ಕರೆಯಲ್ಪಟ್ಟನು. ಸಂಚಾರಿಯಾಗಿ ತನ್ನ ಕಾರಣೀಕವನ್ನು ತೋರಿಸಲು ಯಾರಿಗೂ ಆಕರ್ಷಣೀಯವಲ್ಲದ ರೂಪದಲ್ಲಿ ಮುನ್ನಡೆದನು. ಶಿವಪುತ್ರನಾದ ಕಾರಣ ತಮೋಗುಣ ಪ್ರಮುಖನಾಗಿ ಮಧುಮಾಂಸ ಪ್ರಿಯನಾದನು. ಪಾನಮತ್ತನಾಗಿ ಸಂಚರಿಸುತ್ತಾ ಕದಳಿ ವನವನ್ನು ಪ್ರದೇಶಿಸಿದ ಕುಲವನ್ನನ್ನು ಇಲ್ಲಿಗಾರೂ ಕಾಲಿಡಬಾರದು ಎಂಬ ಅಶರೀರವಾಣಿಯು ಎಚ್ಚರಿಸಿತು. ಅದನ್ನು ಅವಗಣಿಸಿದ ಕುಲವನ್ ಅಲ್ಲಿಯೇ ಮಹಾದೇವನಿಗೆ ನಿವೇದಿಸಲ್ಪಟ್ಟಿದ್ದ ಅಷ್ಟ ಮಧು ಕಲಶವನ್ನು ತೆರೆದು ನೋಡಿದನು. ಆ ಕ್ಷಣದಲ್ಲಿಯೇ ತನ್ನ ಎರಡೂ ಕಣ್ಣುಗಳನ್ನು ಕಳಕೊಂಡು ಕುರುಡನಾದನು. ವಯನಾಟ್ ಕುಲವನ್ ದೈವಗೆಟ್ಟು ಮಹೋತ್ಸವದಲ್ಲಿ ಕಳಕೊಂಡ ಕಣ್ಣುಗಳನ್ನು ಹುಡುಕುವ ಅಭಿನಯವನ್ನು ದೈವವು ಪ್ರದರ್ಶಿಸುವುದನ್ನು ಭಕ್ತಬಂಧುಗಳು ಕಾಣಬಹುದು. ಪ್ರತ್ಯಕ್ಷನಾಗಿ ಕಾಣಿಸಿಕೊಂಡ ಶಿವಮಹಾದೇವನು ಅಷ್ಟಮಧು ಕಲಶವನ್ನು ಅಶುದ್ಧಿಪಡಿಸುವುದಕ್ಕೆ ಕೋಪಿಷ್ಠನಾಗಿ ತನ್ನ ತ್ರಿಶೂಲದಿಂದ ಕುಲವನ್ನ ಹಣೆಗೆ ಕುತ್ತಿದನು. ಹೀಗೆ ಗೈದ 10 ಕುತ್ತಿನಲ್ಲಿ 11 ಗಾಯಗಳಾಗಿ ನೆತ್ತರು ಒಸರತೊಡಗಿತು. ಕುಲವನ್ ತಾನೆಸಗಿದ ಕೃತ್ಯಕ್ಕೆ ಪಶ್ಚಾತ್ತಾಪಿಸಿ ಶಿವನಿಗೆ ಶರಣಾಗತನಾಗಿ ಇನ್ನು ನನಗಾರು ಗತಿ ತಂದೆಯೇ ಎಂದು ಮೊರೆಯಿಟ್ಟನು. ಆಗ ಶಿವನು ಕಂಚಿನ ಕಣ್ಣು ಕಟ್ಟಿಕೋ, ಬಿದಿರಿನ ಸೂಟೆ ಹಿಡಿದುಕೋ ಎಂದು ತಿಳಿಸಿದನು. ದಾರಿ ಕಾಣದ ಕುಲವನ್ ಈ ರೀತಿಯೇ ಗೈದನು. ಹೀಗಾದುದರಿಂದ ಕುಲವನ್ ಪೊಯ್ಕಣ್ಣನ್ ಆದನು. ಒಂದು ದಿನ ಘೋರಾರಣ್ಯದಲ್ಲಿ ಭೀಕರ ಮಳೆ ಸುರಿಯಿತು. ಮಳೆಗೆ ಸೂಟೆಯು ನಂದಿ ಹೋಗಿ ಹೊಗೆ ಬಂತು. ಚೂಟು ಪುಗഞ്ഞು ಕಣ್ಣು ಕಾಣಲಿಲ್ಲ, ಕಣ್ಣು ಪುಗഞ്ഞು ಚೂಟು ಕಾಣಲಿಲ್ಲ ಎಂದು ಅರ್ಭಡಿಸಿದ ಕುಲವನ್ ಸೂಟೆ, ಕಣ್ಣು ಮತ್ತು ಕಳ್ಳು ಕುಡಿಯುವ ಪಾತ್ರೆಗಳನ್ನು ದೂರಕ್ಕೆ ಎಸೆದನು. ಅವುಗಳು ಆದಿಪರಂಬಿಲ್ ಕಣ್ಣನ್ ಮೂರ್ತದಾರನ ಮನೆಯಂಗಳದ ಮಧ್ಯದಲ್ಲಿ ಬಿತ್ತು. ಆದಿಪರಂಬಿಲ್ ಕಣ್ಣನು ಇಂದಿನ 7 ಅಪ್ಸರೆಯಲ್ಲಿ ಓರ್ವಳ ಮಗನಾಗಿದ್ದನು. ಮಧ್ಯದಂಗಳದಲ್ಲಿ ಬಿದ್ದಂತಹ ಸಾಧನವನ್ನು ಕಂಡು ಭೀತನಾದ ಈತನಿಗೆ ಹೆದರಬೇಡ, ಅವುಗಳನ್ನು ಮನೆಯೊಳಗಿಡು ಎಂದು ಕೇಳಿದ ಅಶರೀರವಾಣಿಯಂತೆ ನಡುಕೋಣೆಯಲ್ಲಿಟ್ಟಾಗ ಅಲ್ಲಿ ವೃದ್ಧನ ರೂಪದಲ್ಲಿ ಕುಲವನ್ನು ಕಾಣಿಸಿಕೊಂಡು ಕುಡಿಯಲು ಕಳ್ಳನ್ನು ಕೇಳಿದನು. ಕಣ್ಣನು ದೇವನನ್ನು ತನ್ನ ಭವನದ ಕನ್ನಿಮೂಲೆಯಲ್ಲಿ ಕುಳ್ಳಿರಿಸಿ ಮಧುಕಲಶ ಅರ್ಪಿಸಿದನು. ಮಾತ್ರವಲ್ಲ, ದೇವನ ಕಾರಣೀಕಗಳ ಪ್ರತೀಕಗಳಾದ ಪೊಯ್ಕಣ್ಣು, ಬಿದಿರು ಸೂಟೆ, ಬಿದಿರು, ಬಿಲ್ಲು, ಬಾಣ ಹಾಗೂ ಕಲಶ ಪಾತ್ರೆಯನ್ನು ಕಾಲು ಫಲಕದಲ್ಲಿಟ್ಟು ನಿತ್ಯವೂ ಮಧುಕಲಶವಿಟ್ಟು ಪೂಜಿಸತೊಡಗಿದನು. ಹೀಗೆ ವಯನಾಟ್ ಕುಲವನ್ ಮೂರ್ತೆದಾರರ ಕುಲದೈವವಾದನು. ಕಣ್ಣನಿಗೆ ಅಭಯವನ್ನಿತ್ತು ಸಂಚಾರಿಯಾಗಿ ಹೊರಟ ಕುಲವನ್ ಅದೊಂದಿನ ನಾದಾಪುರಂ ಎಂಬಲ್ಲಿ ಚೆಮ್ಮರತಿಯಮ್ಮ ಎಂಬ ಸ್ತ್ರೀಯ ಮನೆಗೆ ತಲುಪಿ ಕುಡಿಯಲು ಕಳ್ಳು ಕೇಳಿದನು. ಹಿಂದಿನ ಕಾಲದಲ್ಲಿ ಕೃಷಿಯೋಗ್ಯ ಮಾಡುವರೆ ಮೊದಲು ಮಣ್ಣನ್ನು ಸುಡುತ್ತಿದ್ದರು. ಈ ಬೆಂಕಿ ಸುತ್ತಲೂ ಹರಡದಂತೆ ಮೊದಲು 4 ಭಾಗಗಳಲ್ಲಿ ಸುಡುತ್ತಿದ್ದು ಇದನ್ನು ಪೊನಂಚುಡಲ್ ಎನ್ನುತ್ತಾರೆ. ಈ ಕಾರ್ಯಕ್ಕಾಗಿ ತೆರಳಿದ ಮಗನಾದ ಕಂಡನ್ ಎಂಬನಿಗೆ ಕುಡಿಯಲು ಮಾತ್ರವೇ ಮನೆಯಲ್ಲಿ ಕಳ್ಳು ಇತ್ತು. ಆದ್ದರಿಂದ ಆಕೆಯು ಕಳ್ಳು ಇಲ್ಲ ಎಂದಳು. ಇಲ್ಲ ಅಲ್ಲವೇ ಎಂದು ಕೇಳಿದ ಕುಲವನ್ ಮುಂದೆ ಸಾಗಿದನು. ಮನೆಗೆ ಬಂದ ಕಂಡನ್ ಕುಡಿಯಲು ಕಳ್ಳಿನ ಕೊಡವನ್ನು ನೋಡಿದಾಗ ಅದು ಬರಿದಾಗಿತ್ತು. ಮಾತ್ರವಲ್ಲ, ಪಸೆ ಇಲ್ಲದೆ ಬಲೆ ನೇಯ್ದಿತ್ತು. ಇಲ್ಲಿಗಾರು ಬಂದಿದ್ದರು ಎಂದು ತಾಯಿಯನ್ನು ಪ್ರಶ್ನಿಸಿದ ಕಂಡನಿಗೆ ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿ ಹೋಗುತ್ತಿರುವ ಕುಲವನ್ನನ್ನು ತೋರಿಸಿದಳು. ಕಂಡನ್ ತೊಂಡಚ್ಚ ಎಂದು ಕರೆಯುತ್ತಾ ಹಿಂಬಾಲಿಸಿ ಆತನ ಮನವೊಲಿಸಿ
ഇതെല്ലാം കൺഫേം ഞാൻ ചെയ്തത് അയാൾ ഡൗട്ടുണ്ട് ഇതിനെ കണ്ടോ വന്ന കണ്ട മാറ്റാണ്ട പിന്നെ ഓടിച്ച് നോക്കുമ്പോൾ ഹാങ് ആയി 5 മണിക്ക് ഉറപ്പില്ല 6 മണിക്ക് ആയി ഞാൻ അതില്ല
ನಿಜ
ಅಭಿನಯವನ್ನು ದೈವವು ಪ್ರದರ್ಶಿಸುವುದನ್ನು ಭಕ್ತಬಂಧುಗಳು ಕಾಣಬಹುದು. ಪ್ರತ್ಯಕ್ಷನಾಗಿ ಕಾಣಿಸಿಕೊಂಡ ಶಿವಮಹಾದೇವನು ಅಷ್ಟಮದು ಕಲಶವನ್ನು ಅಶುದ್ಧಿಪಡಿಸುವುದಕ್ಕೆ ಕೋಪಿಷ್ಠನಾಗಿ ತನ್ನ ತ್ರಿಶೂಲದಿಂದ ಕುಲವನ್ನ ಹಣಗೆ ಕುತ್ತಿದನು. ಹೀಗೆ ಗೈದ 10 ಕುತ್ತಿನಲ್ಲಿ 11 ಗಾಯಗಳಾಗಿ ನೆತ್ತರು. ಜಗತಪಿತರು ಪಾರ್ವತಿ ಪರಮೇಶ್ವರು ಎಂಬ ವಚನಕ್ಕನುಸಾರವಾಗಿ ಈ ಜಗತ್ತಿನ ಮಾತಾಪಿತೃತ್ವವನ್ನು ವಹಿಸಿರುವವರು ಪಾರ್ವತಿ ಪರಮೇಶ್ವರರಾಗಿರುತ್ತಾರೆ. ಮಹಾಶಿವನು ವಯನಾಟು ಕುಲವನಾಗಿಯೂ ಶಕ್ತಿ ದೇವತೆಯಾದ ಪಾರ್ವತಿಯು ಕೊರತಿ ಮಾತೆಯಾಗಿಯೂ ಕೊಂಡಾಡುತ್ತಿರುವಾಗ ಕಾಲಾಂತರದಲ್ಲಿ ಶ್ರೀ ಮಹಾವಿಷ್ಣುವು ಆ ಶಕ್ತಿಗಳೊಂದಿಗೆ ಕೂಡಿತು. ವಯನಾಟು ಕುಲವನ್ ದೈವವು ಪ್ರಪಿತಾಮಹ ಎಂಬರ್ಥದಲ್ಲಿ ತೊಂಡಚ್ಚನ್ ದೈವವಾಗಿ ಆರಾಧಿಸಲ್ಪಡುತ್ತದೆ. ಈ ಮಹಾದೈವಕ್ಕೆ ಎಟ್ಟಿಲ್ಲಂ ಕರುವನ ತೀಯ ಸಮುದಾಯ ಎಂದರೆ ಬಹುಪ್ರಧಾನ ಹಾಗೂ ಪ್ರೀತಿ. ಇದಕ್ಕೆ ಕಾರಣ 8 ಇಲ್ಲಂ ಗೋತ್ರಗಳಿಗೆ ಸೇರಿದ ತೀಯ ಸಮುದಾಯದವರು ತೊಂಡಚ್ಚನ್ ದೈವದ ಸಂತತಿ ಎಂಬುದಾಗಿರುವುದು ಐತಿಹ್ಯದ ಸತ್ಯತೆಯಾಗಿದೆ. ಶಿವಂ ಭೂತ್ವ ಶಿವಂ ಯಜೇತ್ ಎಂಬ ಸತ್ಯವಚನದಂತೆ ತೀಯ ಸಮುದಾಯಕ್ಕೊಳಪಟ್ಟ ವಯನಾಡ್ ಕುಲಂ ದೈವದ ಆರಾಧಕರು ಆಶ್ರಿತರೂ ಆದ ಭಕ್ತವರೇಣ್ಯರು ಕಾಲದಲ್ಲಿ ದೈವಗತಗೀಡಾಗುವಾಗ ಶಿವಾಂಶರಾಗುತ್ತಾರೆ. ಹೀಗೆ ಅಂಶಗೊಂಡವರಲ್ಲಿ ಕಂಡನಾರ್ ಕೇಳನ್, ಕೋಟಪ್ಪಾರ ಕುഞ്ഞിಕೋರನ್ ಮೊದಲಾದವರಲ್ಲದೆ ತರವಾಡು ಮನೆಯ ಪ್ರತಿಷ್ಠೆ ನಡೆಸಿದ ಕೆಲವು ಶ್ರೇಷ್ಠ ವ್ಯಕ್ತಿಗಳು ಇರುತ್ತಾರೆ. ಪೌರಾಣಿಕ ಹಿನ್ನೆಲೆ. ಕೈಲಾಸವಾಸಿಗಳಾದ ಪಾರ್ವತಿ ಪರಮೇಶ್ವರರು ಬೇಡರಾಗಿ ಕಾಡಿನಲ್ಲಿ ಅಲೆದಾಡುತ್ತಿದ್ದರು. ಅದೊಂದು ದಿನ ಪರಶಿವನು ಪಾರ್ವತಿಯನ್ನು ರತಿಕ್ರೀಡೆಗಾಗಿ ಪ್ರೇರೇಪಿಸಿದನು. ಅಕಾಲದ ನೆಪವೊಡ್ಡಿ ಪಾರ್ವತಿಯು ನಿರಾಕರಿಸಿದಾಗ ಶಿವನಿಂದ ಉಂಟಾದ ಇಂದ್ರಿಯ ಸ್ಖಲನದಿಂದ 3 ವೃಕ್ಷಗಳು ಸೃಷ್ಟಿಯಾದವು. ಕರಿಮಗಲ್, ತೆನ್ಮಗಲ್ ಮತ್ತು ತೇನ್ಮಗಲ್ ಎಂಬ ಹೆಸರಿನ ವೃಕ್ಷಗಳೊಂದಾದ ತೇನ್ಮರದ ಅಂದರೆ ತೆಂಗಿನ ಬುಡದಿಂದ ಕತ್ತಿಯಲ್ಲಿ ಕೆತ್ತಿದಾಗ ಧಾರಾಳವಾಗಿ ಅಮೃತ ಸಮಾನವಾದ ಮಧು ಅಂದರೆ ಕಳ್ಳು ಪ್ರವಹಿಸುತ್ತಿತ್ತು. ಶಿವನು ಸದಾ ಪಾನಪ್ರಿಯನಾದನು. ನಿತ್ಯವೂ ಪಾನಮತ್ತನಾಗಿ ತಾಂಡವವಾಡುತ್ತಿದ್ದ ಶಿವನ ವರ್ತನೆಯಿಂದ ಪಾರ್ವತಿಗೆ ಗಾಬರಿಯಾಯಿತು. ತನ್ನ ದಿವ್ಯ ಶಕ್ತಿಯಿಂದ ಮರಗಳ ಬುಡದಿಂದ ಒಸರುತ್ತಿದ್ದ ಕಳ್ಳನ್ನು ಮರದ ಮೇಲೆ ಗೊನೆಗಳಿಟ್ಟಳು. ಆ ಕಾಲದಲ್ಲಿ ಸಣ್ಣ ಸಣ್ಣ ಮರವಾಗಿದ್ದ ಕಲ್ಪವೃಕ್ಷವು ಪಾರ್ವತಿಯ ಶಾಪದಿಂದ ಎತ್ತರಕ್ಕೆ ಬೆಳೆಯುವಂತಾಯಿತು ಎಂದು ಸಹ ಹೇಳಲಾಗುತ್ತದೆ. ಮರುದಿನ ಶಿವನು ಶರದಿಂದ ಒತ್ತಿದಾಗ ಮರದ ಬುಡದಿಂದ ಮದ್ಯವು ಪ್ರವಹಿಸದೇ ಇದ್ದಾಗ ಕೋಪಾಕ್ರಾಂತನಾದನು. ದಿಕ್ಕೆಟ್ಟ ಪಾರ್ವತಿಯು ಸತ್ಯ ಸಂಗತಿಯನ್ನು ಅರುಹಿದಳು. ಶಾಂತನಾಗದ ಶಿವನು ಮಧುಪಾನ ಆಕಾಂಕ್ಷಿಯಾಗಿ ತನ್ನ ಬಲಕೈಯಿಂದ ಬಲತೊಡೆಗೆ ಗಟ್ಟಿಯಾಗಿ ತಟ್ಟಿದಾಗ ಪುರುಷನೊಬ್ಬ ಜನಿಸಿದನು. ದಿವ್ಯನ್ ಎಂದು ಕರೆಯಲ್ಪಟ್ಟ ಈತನಿಗೆ ನಿತ್ಯವೂ ಮರದ ಮೇಲಿನಿಂದ ಕಲ್ಲನ್ನು ಇಳಿಸಿ ಶಿವನಿಗೆ ನೀಡುವ ಕಾಯಕವನ್ನು ನೀಡಲಾಯಿತು. ಹಾಗಾಗಿ ದಿವ್ಯನಿಗೆ ಅಮೃತಪುತ್ರ ಎಂಬ ಹೆಸರು ಉಂಟಾಯಿತು. ಶಿವನು ಪಾನಪ್ರಿಯನಾಗಿಯೇ ಮೆರೆಯತೊಡಗಿದನು. ಇದರಿಂದಾಗಿ ಹೆಚ್ಚಿನ ದುಃಖಿತಳಾದ ಪಾರ್ವತಿಯು ದಾರಿ ಕಾಣದೆ ಮಹಾವಿಷ್ಣುವಿಗೆ ಮೊರೆಯಿಟ್ಟಳು. ವಿಷ್ಣುವು ಗರ್ಭಿಣಿ ಸ್ತ್ರೀಯ ವೇಷದಲ್ಲಿ ದಿವ್ಯನ ಬಳಿ ಬಂದು ಕಳ್ಳು ಕೇಳಿದನು. ದಿವ್ಯನು ಶಿವನಿಗೆ ಹೆದರಿ ಕಳ್ಳು ಕೊಡಲು ಒಪ್ಪಲಿಲ್ಲ. ಆದರೂ ಕಪಟವರಿಯದ ಆತನು ಗರ್ಭಿಣಿ ಸ್ತ್ರೀಯ ಆಶೆ ಪೂರೈಸಲು ಯೋಚನಾಮಗ್ನಾದನು. ಈ ಕೊಡದಿಂದ ಸ್ವಲ್ಪ ಕಳ್ಳನ್ನು ತೆಗೆದುಕೊಟ್ಟರೆ ಇದರಲ್ಲಿ ಕಡಿಮೆಯಾಗುತ್ತದಲ್ಲ ಎಂದು ಹೇಳಿದನು. ಆಗ ಮಾಯಾರೂಪದ ವಿಷ್ಣು ತನ್ನ ಮಾಯೆಯಿಂದ ಅಲ್ಲಿಯೇ ಹತ್ತಿರ ಒಂದು ಸರೋವರ ನಿರ್ಮಿಸಿ ಅದರ ನೀರನ್ನು ದಿವ್ಯನಿಗೆ ತೋರಿಸಿ, ಅಯ್ಯ, ಕಡಿಮೆಯಾದ ಕಳ್ಳು ಪಾತ್ರೆಗೆ ನೀರನ್ನು ಸೇರಿಸಿ ಪೂರ್ಣ ಮಾಡಿ ಶಿವನಿಗೆ ಅರ್ಪಿಸುವ ಎಂದನು. ಅದಕ್ಕೆ ಒಪ್ಪಿದ ದಿವ್ಯನು ಒಂದು ಮುಟ್ಟಾಳೆ ಎಷ್ಟು ಕಳ್ಳನ್ನು ಕೊಟ್ಟನು ಮತ್ತು ಅಷ್ಟೇ ಸರೋವರದ ನೀರನ್ನು ಸೇರಿಸಿ ಪೂರ್ಣ ಕುಂಭವಾಗಿ ಹೆದರುತ್ತಲೇ ಶಿವನಿಗೆ ಅರ್ಪಿಸಿದನು. ಮಧುವಿನ ರುಚಿಯಲ್ಲಿ ವ್ಯತ್ಯಾಸವನ್ನು ಗ್ರಹಿಸಿದ ಶಿವನು ಕೋಪಾಕ್ರಾಂತನಾದನು. ದಿವ್ಯನು ಸತ್ಯ ಸ್ಥಿತಿಯನ್ನು ಅರುಹಿದರೂ ಶಾಂತನಾಗದ ಶಿವನು ವಂಚನೆ ಕೆಲಸ ಮಾಡಿದ ನೀನು ಭೂಲೋಕದಲ್ಲಿ ಮನುಷ್ಯನಾಗಿ ಜನಿಸು ಎಂದು ಶಾಪವಿತ್ತನು. ಕಾಲಾಂತರದಲ್ಲಿ ವಯನಾಡು ಪ್ರದೇಶದಲ್ಲಿ ನೀಲಿ ಮಾಡಂತಿಕುಲ ಎಂಬ ಊರಿನಲ್ಲಿ ತಾಮರಶೇರಿ ಎಂಬ ಶಿವಭಕ್ತೆ ಇದ್ದಳು. ಸಂತಾನವಿಲ್ಲದ ಈಕೆಯು ಶಿವನನ್ನು ವೃತೋಪಾಸನೆ ಮಾಡುತ್ತಿದ್ದಳು. ಶಿವನಿಂದ ಇಹಲೋಕಕ್ಕೆ ತಳ್ಳಲ್ಪಟ್ಟ ದಿವ್ಯನು ಕಲಿಕಾಲದಲ್ಲಿ ಮಾನವರಿಗೆ ಕಾರಣಿಕವನ್ನು ತೋರಿಸುವ ಸಲುವಾಗಿ ಈ ಶಿವಭಕ್ತೆಗೆ ಮಗನಾಗಿ ಜನಿಸಿದನು. ತೀಯ ಕುಲದಲ್ಲಿ ಪ್ರಥಮವಾಗಿ ಜನಿಸಿದ ಕಾರಣ ಹಾಗೂ ವಯನಾಡಿನ ಮೇನೋಕು ಪೊನ್ಮಾಡ ಎಂಬಲ್ಲಿ ಬೆಳೆದ ಕಾರಣ ವಯನಾಟ್ ಕುಲವನ್ ಎಂದು ಕರೆಯಲ್ಪಟ್ಟನು. ಸಂಚಾರಿಯಾಗಿ ತನ್ನ ಕಾರಣಿಕವನ್ನು ತೋರಿಸಲು ಯಾರಿಗೂ ಆಕರ್ಷಣೀಯವಲ್ಲದ ರೂಪದಲ್ಲಿ ಮುನ್ನಡೆದನು. ಶಿವಪುತ್ರನಾದ ಕಾರಣ ತಮೋಗುಣ ಪ್ರಮುಖನಾಗಿ ಮಧುಮಾಂಸ ಪ್ರಿಯನಾದನು. ಪಾನಮತ್ತನಾಗಿ ಸಂಚರಿಸುತ್ತಾ ಕದಳಿ ವನವನ್ನು ಪ್ರದೇಶಿಸಿದ ಕುಲವನ್ನನ್ನು ಇಲ್ಲಿಗಾರೂ ಕಾಲಿಡಬಾರದು ಎಂಬ ಅಶರೀರವಾಣಿಯು ಎಚ್ಚರಿಸಿತು. ಅದನ್ನು ಅವಗಣಿಸಿದ ಕುಲವನ್ ಅಲ್ಲಿಯೇ ಮಹಾದೇವನಿಗೆ ನಿವೇದಿಸಲ್ಪಟ್ಟಿದ್ದ ಅಷ್ಟ ಮಧು ಕಲಶವನ್ನು ತೆರೆದು ನೋಡಿದನು. ಆ ಕ್ಷಣದಲ್ಲಿಯೇ ತನ್ನ 2 ಕಣ್ಣುಗಳನ್ನು ಕಳಕೊಂಡು ಕುರುಡನಾದನು. ವಯನಾಟ್ ಕುಲವನ್ ದೈವಗೆಟ್ಟು ಮಹೋತ್ಸವದಲ್ಲಿ ಕಳಕೊಂಡ ಕಣ್ಣುಗಳನ್ನು ಹುಡುಕುವ ಅಭಿನಯವನ್ನು ದೈವವು ಪ್ರದರ್ಶಿಸುವುದನ್ನು ಭಕ್ತಬಂಧುಗಳು ಕಾಣಬಹುದು.
ಪ್ರತ್ಯಕ್ಷನಾಗಿ ಕಾಣಿಸಿಕೊಂಡ ಶಿವಮಹಾದೇವನು ಅಷ್ಟಮದು ಕಲಶವನ್ನು ಅಶುದ್ಧಿಪಡಿಸುವುದಕ್ಕೆ ಕೋಪಿಷ್ಠನಾಗಿ ತನ್ನ ತ್ರಿಶೂಲದಿಂದ ಕುಲವನ್ನ ಹಣೆಗೆ ಕುತ್ತಿದನು. ಹೀಗೆ ಗೈದ 10 ಕುತ್ತಿನಲ್ಲಿ 11 ಗಾಯಗಳಾಗಿ ನೆತ್ತರು ಒಸರತೊಡಗಿತು. ಕುಲವನ್ ತಾನೆಸಗಿದ ಕೃತ್ಯಕ್ಕೆ ಪಶ್ಚಾತ್ತಾಪಿಸಿ ಶಿವನಿಗೆ ಶರಣಾಗತನಾಗಿ ಇನ್ನು ನನಗಾರು ಗತಿ ತಂದೆಯೇ ಎಂದು ಮೊರೆಯಿಟ್ಟನು. ಆಗ ಶಿವನು ಕಂಚಿನ ಕಣ್ಣು ಕಟ್ಟಿಕೋ, ಬಿದಿರಿನ ಸೂಟೆ ಹಿಡಿದುಕೋ ಎಂದು ತಿಳಿಸಿದನು. ದಾರಿ ಕಾಣದ ಕುಲವನ್ ಈ ರೀತಿಯೇ ಗೈದನು. ಹೀಗಾದುದರಿಂದ ಕುಲವನ್ ಪೊಯ್ಕಣ್ಣನ್ ಆದನು. ಒಂದು ದಿನ ಘೋರಾರಣ್ಯದಲ್ಲಿ ಭೀಕರ ಮಳೆ ಸುರಿಯಿತು. ಮಳೆಗೆ ಸೂಟೆಯು ನಂದಿ ಹೋಗಿ ಹೊಗೆ ಬಂತು. ಚೂಟು ಪುಗഞ്ഞು ಕಣ್ಣು ಕಾಣಲಿಲ್ಲ, ಕಣ್ಣು ಪುಗഞ്ഞು ಚೂಟು ಕಾಣಲಿಲ್ಲ ಎಂದು ಅರ್ಭಡಿಸಿದ ಕುಲವನ್ ಸೂಟೆ, ಕಣ್ಣು ಮತ್ತು ಕಳ್ಳು ಕುಡಿಯುವ ಪಾತ್ರೆಗಳನ್ನು ದೂರಕ್ಕೆ ಎಸೆದನು. ಅವುಗಳು ಆದಿಪರಂಬಿಲ್ ಕಣ್ಣನ್ ಮೂರ್ತದಾರನ ಮನೆಯಂಗಳದ ಮಧ್ಯದಲ್ಲಿ ಬಿತ್ತು. ಆದಿಪರಂಬಿಲ್ ಕಣ್ಣನ್ನು ಇಂದಿನ 7 ಅಪ್ಸರೆಯಲ್ಲಿ ಓರ್ವಳ ಮಗನಾಗಿದ್ದನು. ಮಧ್ಯದಂಗಳದಲ್ಲಿ ಬಿದ್ದಂತಹ ಸಾಧನವನ್ನು ಕಂಡು ಭೀತನಾದ ಈತನಿಗೆ ಹೆದರಬೇಡ, ಅವುಗಳನ್ನು ಮನೆಯೊಳಗಿಡು ಎಂದು ಕೇಳಿದ ಅಶರೀರವಾಣಿಯಂತೆ ನಡುಕೋಣೆಯಲ್ಲಿಟ್ಟಾಗ ಅಲ್ಲಿ ವೃದ್ಧನ ರೂಪದಲ್ಲಿ ಕುಲವನ್ನು ಕಾಣಿಸಿಕೊಂಡು ಕುಡಿಯಲು ಕಳ್ಳನ್ನು ಕೇಳಿದನು. ಕಣ್ಣನು ದೇವನನ್ನು ತನ್ನ ಭವನದ ಕನ್ನಿಮೂಲೆಯಲ್ಲಿ ಕುಳ್ಳಿರಿಸಿ ಮಧುಕಲಶ ಅರ್ಪಿಸಿದನು. ಮಾತ್ರವಲ್ಲ, ದೇವನ ಕಾರಣೀಕಗಳ ಪ್ರತೀಕಗಳಾದ ಪೊಯ್ಕಣ್ಣು, ಬಿದಿರುಸೂಟೆ, ಬಿದಿರು, ಬಿಲ್ಲು, ಬಾಣ ಹಾಗೂ ಕಲಶ ಪಾತ್ರೆಯನ್ನು ಕಾಲು ಫಲಕದಲ್ಲಿಟ್ಟು ನಿತ್ಯವೂ ಮಧುಕಲಶವಿಟ್ಟು ಪೂಜಿಸತೊಡಗಿದನು. ಹೀಗೆ ವಯನಾಟು ಕುಲವನ್ ಮೂರ್ತೆದಾರರ ಕುಲದೈವವಾದನು. ಕಣ್ಣನಿಗೆ ಅಭಯವನ್ನಿತ್ತು ಸಂಚಾರಿಯಾಗಿ ಹೊರಟ ಕುಲವನ್ ಅದೊಂದಿನ ನಾದಾಪುರಂ ಎಂಬಲ್ಲಿ ಚೆಮ್ಮರತಿಯಮ್ಮ ಸ್ತ್ರೀಯ ಮನೆಗೆ ತಲುಪಿ ಕುಡಿಯಲು ಕಳ್ಳು ಕೇಳಿದನು. ಹಿಂದಿನ ಕಾಲದಲ್ಲಿ ಕೃಷಿಯೋಗ್ಯ ಮಾಡುವರೆ ಮೊದಲು ಮಣ್ಣನ್ನು ಸುಡುತ್ತಿದ್ದರು. ಈ ಬೆಂಕಿ ಸುತ್ತಲೂ ಹರಡದಂತೆ ಮೊದಲು 4 ಭಾಗಗಳಲ್ಲಿ ಸುಡುತ್ತಿದ್ದು ಇದನ್ನು ಪೊನಂಚುಡಲ್ ಎನ್ನುತ್ತಾರೆ. ಈ ಕಾರ್ಯಕ್ಕಾಗಿ ತೆರಳಿದ ಮಗನಾದ ಕಂಡನ್ ಎಂಬನಿಗೆ ಕುಡಿಯಲು ಮಾತ್ರವೇ ಮನೆಯಲ್ಲಿ ಕಳ್ಳು ಇತ್ತು. ಆದ್ದರಿಂದ ಆಕೆಯು ಕಳ್ಳು ಇಲ್ಲ ಎಂದಳು. ಇಲ್ಲ ಅಲ್ಲವೇ ಎಂದು ಕೇಳಿದ ಕುಲವನ್ ಮುಂದೆ ಸಾಗಿದನು. ಮನೆಗೆ ಬಂದ ಕಂಡನ್ ಕುಡಿಯಲು ಕಳ್ಳಿನ ಕೊಡವನ್ನು ನೋಡಿದಾಗ ಅದು ಬರಿದಾಗಿತ್ತು. ಮಾತ್ರವಲ್ಲ, ಪಸೆ ಇಲ್ಲದೆ ಬಲೆ ನೇಯ್ದಿತ್ತು. ಇಲ್ಲಿಗಾರು ಬಂದಿದ್ದರು ಎಂದು ತಾಯಿಯನ್ನು ಪ್ರಶ್ನಿಸಿದ ಕಂಡನಿಗೆ ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿ ಹೋಗುತ್ತಿರುವ ಕುಲವನ್ನನ್ನು ತೋರಿಸಿದಳು. ಕಂಡನ್ ತೊಂಡಚ್ಚ ಎಂದು ಕರೆಯುತ್ತಾ ಹಿಂಬಾಲಿಸಿ ಆತನ ಮನವೊಲಿಸಿ ಮನೆಗೆ ಕರೆತಂದನು. ಹೀಗೆ ಕುಲವನ್ ದೈವವು ತೊಂಡಚ್ಚ ಎಂದು ಕರೆಯಲ್ಪಟ್ಟಿತು. ಮನೆಗೆ ಬಂದಾಕ್ಷಣ ಕೊಡತುಂಬ ಕಳ್ಳು ಇರುವುದನ್ನು ಕಂಡಂತಹ ಕಂಡನನ್ ದೇವನ ದಿವ್ಯತ್ವವನ್ನು ಗ್ರಹಿಸಿಕೊಂಡನು. ವನದಿಂದ ಬರುವಾಗ ಬೇಟೆಯಾಡಿ ತಂದಂತ ಜಿಂಕೆಯ ಮಾಂಸದಿಂದ ಓಟಿರಚ್ಚಿ, ಪಚ್ಚೈರಚ್ಚಿ, ಚುಟ್ಟಿರಚ್ಚಿ ಎಂದು ವಿಧವಾಗಿ ಪ್ರಭೇದಿಸಿಕೊಟ್ಟು ಮಧುಪಾನ ನೀಡಿ ಸತ್ಕರಿಸಿದನು. ಅನಂತರ ವನವನ್ನು ಸುಡಲು ತೆರಳಿದ ಕಂಡನನ್ನು ಹಿಂಬಾಲಿಸಿದ ತೊಂಡಚ್ಚನ್ ವನದ ಸುತ್ತಲೂ ಬೆಂಕಿ ನೀಡಿದನು. ಬೆಂಕಿಯ 4 ದೆಸೆಗಳಿಗೂ ಹಬ್ಬಿದಾಗ ತಪ್ಪಿಸಿಕೊಳ್ಳಲು ದಾರಿ ಕಾಣದ ಕಂಡನ್ ದೊಡ್ಡದಾದ ಕರಿನೆಲ್ಲೆಕಾಯಿಯ ಮರವನ್ನು ಏರಿದನು. ಇವನನ್ನು ಹಿಂಬಾಲಿಸಿದ ಕರಿವೇಲನ್ ಕಾಳಿಯನೆಂಬ ಘೋರ ಸರ್ಪಗಳು ಮರವನ್ನೇರಿ ಕಂಡನ್ನ ಮೈಯನ್ನು ಸುತ್ತುವರಿದು ಕಚ್ಚಿದೆವು. ಕೆಳಬಿದ್ದು ಅಗ್ನಿಯಲ್ಲಿ ಶುದ್ಧಿಗೊಂಡ ಕಂಡನ್ನನ್ನು ದೇವನು ಕಂಡನಾರ್ಕೇಳನ್ ದೈವ ಎಂಬ ಹೆಸರಿನಿಂದ ತನ್ನ ಅನುಯಾಯಿಯಾಗಿ ಸೇರಿಸಿಕೊಂಡನು. ಭಕ್ತಬಂಧುಗಳೇ, ಪುಣ್ಯಕಥೆಯ ಪೂರ್ಣರೂಪ ವಯನಾಟು ಕುಲವನ್ ತೆಯ್ಯಂಕೆಟ್ಟು ಮಹೋತ್ಸವದ ಈ ಸಂದರ್ಭದಲ್ಲಿ ತಾವೆಲ್ಲರೂ ವೀಕ್ಷಿಸಬಹುದು. ಎಲ್ಲರಿಗೂ ಭಕ್ತಿಪೂರ್ವಕವಾದ ಸ್ವಾಗತ. ಜಗತಪಿತರೋ ಪಾರ್ವತಿ ಪರಮೇಶ್ವರೋ ಎಂಬ ವಚನಕ್ಕನುಸಾರವಾಗಿ ಈ ಜಗತ್ತಿನ ಮಾತಾಪಿತೃತ್ವವನ್ನು ವಹಿಸಿರುವವರು ಪಾರ್ವತಿ ಪರಮೇಶ್ವರರಾಗಿರುತ್ತಾರೆ. ಮಹಾಶಿವನು ವಯನಾಟು ಕುಲವನಾಗಿಯೂ ಶಕ್ತಿ ದೇವತೆಯಾದ ಪಾರ್ವತಿಯು ಕೊರತಿ ಮಾತೆಯಾಗಿಯೂ ಕೊಂಡಾಡುತ್ತಿರುವಾಗ ಕಾಲಾಂತರದಲ್ಲಿ ಶ್ರೀ ಮಹಾವಿಷ್ಣುವು ಆ ಶಕ್ತಿಗಳೊಂದಿಗೆ ಕೂಡಿತು. ವಯನಾಟು ಕುಲವನ್ ದೈವವು ಪ್ರಪಿತಾಮಹ ಎಂಬರ್ಥದಲ್ಲಿ ತೊಂಡಚ್ಚನ್ ದೈವವಾಗಿ ಆರಾಧಿಸಲ್ಪಡುತ್ತದೆ. ಈ ಮಹಾದೈವಕ್ಕೆ ಎಟ್ಟಿಲ್ಲಂ ಕರುವನ ತಿಯ ಸಮುದಾಯ ಎಂದರೆ ಬಹುಪ್ರಧಾನ ಹಾಗೂ ಪ್ರೀತಿ. ಇದಕ್ಕೆ ಕಾರಣ 8 ಇಲ್ಲಂ ಗೋತ್ರಗಳಿಗೆ ಸೇರಿದ ತಿಯ ಸಮುದಾಯದವರು ತೊಂಡಚ್ಚನ್ ದೈವದ ಸಂತತಿ ಎಂಬುದಾಗಿರುವುದು ಐತಿಹ್ಯದ ಸತ್ಯತೆಯಾಗಿದೆ. ಶಿವಂ ಭೂತ್ವ ಶಿವಂ ಯಜೇತ್ ಎಂಬ ಸತ್ಯವಚನದಂತೆ ತಿಯ ಸಮುದಾಯಕ್ಕೊಳಪಟ್ಟ ವಯನಾಟು ಕುಲವನ್ ದೈವದ ಆರಾಧಕರು ಆಶ್ರಿತರೂ ಆದ ಭಕ್ತವರೇಣ್ಯರು ಕಾಲದಲ್ಲಿ ದೈವಗತಗೀಡಾಗುವಾಗ ಶಿವಾಂಶರಾಗುತ್ತಾರೆ. ಹೀಗೆ ಅಂಶಗೊಂಡವರಲ್ಲಿ ಕಂಡನಾರ್ಕೇಳನ್, ಕೋಟಪ್ಪಾರ ಕುഞ്ഞിಕೋರನ್ ಮೊದಲಾದವರಲ್ಲದೆ ತರ್ವಾಡು ಮನೆಯ ಪ್ರತಿಷ್ಠೆ ನಡೆಸಿದ ಕೆಲವು ಶ್ರೇಷ್ಠ ವ್ಯಕ್ತಿಗಳು ಇರುತ್ತಾರೆ. ಪೌರಾಣಿಕ ಹಿನ್ನೆಲೆ: ಕೈಲಾಸವಾಸಿಗಳಾದ ಪಾರ್ವತಿ ಪರಮೇಶ್ವರರು ಬೇಡರಾಗಿ ಕಾಡಿನಲ್ಲಿ ಅಲೆದಾಡುತ್ತಿದ್ದರು. ಅದೊಂದು ದಿನ ಪರಶಿವನು ಪಾರ್ವತಿಯನ್ನು ರತಿಕ್ರೀಡೆಗಾಗಿ ಪ್ರೇರೇಪಿಸಿದನು. ಅಕಾಲದ ನೆಪವೊಡ್ಡಿ ಪಾರ್ವತಿಯು ನಿರಾಕರಿಸಿದಾಗ ಶಿವನಿಂದ ಉಂಟಾದ ಇಂದ್ರಿಯ ಸ್ಖಲನದಿಂದ 3 ವೃಕ್ಷಗಳು ಸೃಷ್ಟಿಯಾದವು. ಕರಿಮಗಲ್, ತೇನ್ಮಗಲ್ ಮತ್ತು ತೇನ್ಮಗಲ್ ಎಂಬ ಹೆಸರಿನ ವೃಕ್ಷಗಳೊಂದಾದ ತೇನ್ಮರದ ಅಂದರೆ ತೆಂಗಿನ ಬುಡದಿಂದ ಕತ್ತಿಯಲ್ಲಿ ಕೆತ್ತಿದಾಗ ಧಾರಾಳವಾಗಿ ಅಮೃತ ಸಮಾನವಾದ ಮಧು ಅಂದರೆ ಕಳ್ಳು ಪ್ರವಹಿಸುತ್ತಿತ್ತು.
ಶಿವನು ಸದಾ ಪಾನಪ್ರಿಯನಾದನು. ನಿತ್ಯವೂ ಪಾನಮತ್ತನಾಗಿ ತಾಂಡವವಾಡುತ್ತಿದ್ದ ಶಿವನ ವರ್ತನೆಯಿಂದ ಪಾರ್ವತಿಗೆ ಗಾಬರಿಯಾಯಿತು. ತನ್ನ ದಿವ್ಯ ಶಕ್ತಿಯಿಂದ ಮರಗಳ ಬುಡದಿಂದ ಒಸರುತ್ತಿದ್ದ ಕಳ್ಳನ್ನು ಮರದ ಮೇಲೆ ಗೊನೆಗಳಿಟ್ಟಳು. ಆ ಕಾಲದಲ್ಲಿ ಸಣ್ಣ ಸಣ್ಣ ಮರವಾಗಿದ್ದ ಕಲ್ಪವೃಕ್ಷವು ಪಾರ್ವತಿಯ ಶಾಪದಿಂದ ಎತ್ತರಕ್ಕೆ ಬೆಳೆಯುವಂತಾಯಿತು ಎಂದು ಸಹ ಹೇಳಲಾಗುತ್ತದೆ. ಮರುದಿನ ಶಿವನು ಶರದಿಂದ ಒತ್ತಿದಾಗ ಮರದ ಬುಡದಿಂದ ಮದ್ಯವು ಪ್ರವಹಿಸದೇ ಇದ್ದಾಗ ಕೋಪಾಕ್ರಾಂತನಾದನು. ದಿಕ್ಕೆಟ್ಟ ಪಾರ್ವತಿಯು ಸತ್ಯ ಸಂಗತಿಯನ್ನು ಅರುಹಿದಳು. ಶಾಂತನಾಗದ ಶಿವನು ಮಧುಪಾನ ಆಕಾಂಕ್ಷಿಯಾಗಿ ತನ್ನ ಬಲಕೈಯಿಂದ ಬಲತೊಡೆಗೆ ಗಟ್ಟಿಯಾಗಿ ತಟ್ಟಿದಾಗ ಪುರುಷನೊಬ್ಬ ಜನಿಸಿದನು. ದಿವ್ಯನ್ ಎಂದು ಕರೆಯಲ್ಪಟ್ಟ ಈತನಿಗೆ ನಿತ್ಯವೂ ಮರದ ಮೇಲಿನಿಂದ ಕಲ್ಲನ್ನು ಇಳಿಸಿ ಶಿವನಿಗೆ ನೀಡುವ ಕಾಯಕವನ್ನು ನೀಡಲಾಯಿತು. ಹಾಗಾಗಿ ದಿವ್ಯನಿಗೆ ಅಮೃತಪುತ್ರ ಎಂಬ ಹೆಸರು ಉಂಟಾಯಿತು. ಶಿವನು ಪಾನಪ್ರಿಯನಾಗಿಯೇ ಮೆರೆಯತೊಡಗಿದನು. ಇದರಿಂದಾಗಿ ಹೆಚ್ಚಿನ ದುಃಖಿತಳಾದ ಪಾರ್ವತಿಯು ದಾರಿ ಕಾಣದೆ ಮಹಾವಿಷ್ಣುವಿಗೆ ಮೊರೆಯಿಟ್ಟಳು. ವಿಷ್ಣುವು ಗರ್ಭಿಣಿ ಸ್ತ್ರೀಯ ವೇಷದಲ್ಲಿ ದಿವ್ಯನ ಬಳಿ ಬಂದು ಕಳ್ಳು ಕೇಳಿದನು. ದಿವ್ಯನು ಶಿವನಿಗೆ ಹೆದರಿ ಕಳ್ಳು ಕೊಡಲು ಒಪ್ಪಲಿಲ್ಲ. ಆದರೂ ಕಪಟವರಿಯಾದ ಆತನು ಗರ್ಭಿಣಿ ಸ್ತ್ರೀಯ ಆಶೆ ಪೂರೈಸಲು ಯೋಚನಾಮಗ್ನಾದನು. ಈ ಕೊಡದಿಂದ ಸ್ವಲ್ಪ ಕಳ್ಳನ್ನು ತೆಗೆದುಕೊಟ್ಟರೆ ಇದರಲ್ಲಿ ಕಡಿಮೆಯಾಗುತ್ತದಲ್ಲ ಎಂದು ಹೇಳಿದನು. ಆಗ ಮಾಯಾರೂಪದ ವಿಷ್ಣು ತನ್ನ ಮಾಯೆಯಿಂದ ಅಲ್ಲಿಯೇ ಹತ್ತಿರ ಒಂದು ಸರೋವರ ನಿರ್ಮಿಸಿ ಅದರ ನೀರನ್ನು ದಿವ್ಯನಿಗೆ ತೋರಿಸಿ, ಅಯ್ಯ, ಕಡಿಮೆಯಾದ ಕಳ್ಳು ಪಾತ್ರೆಗೆ ನೀರನ್ನು ಸೇರಿಸಿ ಪೂರ್ಣ ಮಾಡಿ ಶಿವನಿಗೆ ಅರ್ಪಿಸುವ ಎಂದನು. ಅದಕ್ಕೆ ಒಪ್ಪಿದ ದಿವ್ಯನು ಒಂದು ಮುಟ್ಟಾಳೆ ಎಷ್ಟು ಕಳ್ಳನ್ನು ಕೊಟ್ಟನು ಮತ್ತು ಅಷ್ಟೇ ಸರೋವರದ ನೀರನ್ನು ಸೇರಿಸಿ ಪೂರ್ಣ ಕುಂಭವಾಗಿ ಹೆದರುತ್ತಲೇ ಶಿವನಿಗೆ ಅರ್ಪಿಸಿದನು. ಮಧುವಿನ ರುಚಿಯಲ್ಲಿ ವ್ಯತ್ಯಾಸವನ್ನು ಗ್ರಹಿಸಿದ ಶಿವನು ಕೋಪಾಕ್ರಾಂತನಾದನು. ದಿವ್ಯನು ಸತ್ಯ ಸ್ಥಿತಿಯನ್ನು ಅರುಹಿದರೂ ಶಾಂತನಾಗದ ಶಿವನು ವಂಚನೆ ಕೆಲಸ ಮಾಡಿದ ನೀನು ಭೂಲೋಕದಲ್ಲಿ ಮನುಷ್ಯನಾಗಿ ಜನಿಸು ಎಂದು ಶಾಪವಿತ್ತನು. ಕಾಲಾಂತರದಲ್ಲಿ ವಯನಾಡು ಪ್ರದೇಶದಲ್ಲಿ ನೀಲಿ ಮಾಡಂತಿಕುಲ ಎಂಬ ಊರಿನಲ್ಲಿ ತಾಮರಶೇರಿ ಎಂಬ ಶಿವಭಕ್ತೆ ಇದ್ದಳು. ಸಂತಾನವಿಲ್ಲದ ಈಕೆಯು ಶಿವನನ್ನು ವೃತೋಪಾಸನೆ ಮಾಡುತ್ತಿದ್ದಳು. ಶಿವನಿಂದ ಇಹಲೋಕಕ್ಕೆ ತಳ್ಳಲ್ಪಟ್ಟ ದಿವ್ಯನು ಕಲಿಕಾಲದಲ್ಲಿ ಮಾನವರಿಗೆ ಕಾರಣಿಕವನ್ನು ತೋರಿಸುವ ಸಲುವಾಗಿ ಈ ಶಿವಭಕ್ತೆಗೆ ಮಗನಾಗಿ ಜನಿಸಿದನು. ತೀಯಾ ಕುಲದಲ್ಲಿ ಪ್ರಥಮವಾಗಿ ಜನಿಸಿದ ಕಾರಣ ಹಾಗೂ ವಯನಾಡಿನ ಮೇನೋಕು ಪೊನ್ಮಾಡ ಎಂಬಲ್ಲಿ ಬೆಳೆದ ಕಾರಣ ವಯನಾಟ್ ಕುಲವನ್ ಎಂದು ಕರೆಯಲ್ಪಟ್ಟನು. ಸಂಚಾರಿಯಾಗಿ ತನ್ನ ಕಾರಣಿಕವನ್ನು ತೋರಿಸಲು ಯಾರಿಗೂ ಆಕರ್ಷಣೀಯವಲ್ಲದ ರೂಪದಲ್ಲಿ ಮುನ್ನಡೆದನು. ಶಿವಪುತ್ರನಾದ ಕಾರಣ ತಮೋಗುಣ ಪ್ರಮುಖನಾಗಿ ಮಧುಮಾಂಸ ಪ್ರಿಯನಾದನು. ಪಾನಮತ್ತನಾಗಿ ಸಂಚರಿಸುತ್ತಾ ಕದಳಿ ವನವನ್ನು ಪ್ರದೇಶಿಸಿದ ಕುಲವನ್ನನ್ನು ಇಲ್ಲಿಗಾರೂ ಕಾಲಿಡಬಾರದು ಎಂಬ ಅಶರೀರವಾಣಿಯು ಎಚ್ಚರಿಸಿತು. ಅದನ್ನು ಅವಗಣಿಸಿದ ಕುಲವನ್ ಅಲ್ಲಿಯೇ ಮಹಾದೇವನಿಗೆ ನಿವೇದಿಸಲ್ಪಟ್ಟಿದ್ದ ಅಷ್ಟ ಮಧು ಕಲಶವನ್ನು ತೆರೆದು ನೋಡಿದನು. ಆ ಕ್ಷಣದಲ್ಲಿಯೇ ತನ್ನ ಎರಡೂ ಕಣ್ಣುಗಳನ್ನು ಕಳಕೊಂಡು ಕುರುಡನಾದನು. ವಯನಾಟ್ ಕುಲವನ್ ದೈವಗೆಟ್ಟು ಮಹೋತ್ಸವದಲ್ಲಿ ಕಳಕೊಂಡ ಕಣ್ಣುಗಳನ್ನು ಹುಡುಕುವ ಅಭಿನಯವನ್ನು ದೈವ ಪ್ರದರ್ಶಿಸುವುದನ್ನು ಭಕ್ತಬಂಧುಗಳು ಕಾಣಬಹುದು. ಪ್ರತ್ಯಕ್ಷನಾಗಿ ಕಾಣಿಸಿಕೊಂಡ ಶಿವಮಹಾದೇವನು ಅಷ್ಟಮಧು ಕಲಶವನ್ನು ಅಶುದ್ಧಿಪಡಿಸುವುದಕ್ಕೆ ಕೋಪಿಷ್ಠನಾಗಿ ತನ್ನ ತ್ರಿಶೂಲದಿಂದ ಕುಲವನ್ನ ಹಣೆಗೆ ಕುತ್ತಿದನು. ಹೀಗೆ ಗೈದ 10 ಕುತ್ತಿನಲ್ಲಿ 11 ಗಾಯಗಳಾಗಿ ನೆತ್ತರು ಒಸರತೊಡಗಿತು. ಕುಲವನ್ ತಾನೆಸಗಿದ ಕೃತ್ಯಕ್ಕೆ ಪಶ್ಚಾತ್ತಾಪಿಸಿ ಶಿವನಿಗೆ ಶರಣಾಗತನಾಗಿ ಇನ್ನು ನನಗಾರು ಗತಿ ತಂದೆಯೇ ಎಂದು ಮೊರೆಯಿಟ್ಟನು. ಆಗ ಶಿವನು ಕಂಚಿನ ಕಣ್ಣು ಕಟ್ಟಿಕೋ, ಬಿದಿರುನ ಸೂಟೆ ಹಿಡಿದುಕೋ ಎಂದು ತಿಳಿಸಿದನು. ದಾರಿ ಕಾಣದ ಕುಲವನ್ ಈ ರೀತಿಯೇ ಗೈದನು. ಹೀಗಾದುದರಿಂದ ಕುಲವನ್ ಪೊಯ್ಕಣ್ಣನ್ ಆದನು. ಒಂದು ದಿನ ಘೋರಾರಣ್ಯದಲ್ಲಿ ಭೀಕರ ಮಳೆ ಸುರಿಯಿತು. ಮಳೆಗೆ ಸೂಟೆಯು ನಂದಿ ಹೋಗಿ ಹೊಗೆ ಬಂತು. ಚೂಟು ಪುಗഞ്ഞು ಕಣ್ಣು ಕಾಣುന്നിಲ್ಲ, ಕಣ್ಣು ಪುಗഞ്ഞು ಚೂಟು ಕಾಣುന്നിಲ್ಲ ಎಂದು ಅರ್ಭಡಿಸಿದ ಕುಲವನ್ ಸೂಟೆ, ಕಣ್ಣು ಮತ್ತು ಕಳ್ಳು ಕುಡಿಯುವ ಪಾತ್ರೆಗಳನ್ನು ದೂರಕ್ಕೆ ಎಸೆದನು. ಅವುಗಳು ಆದಿಪರಂಬಿಲ್ ಕಣ್ಣನ್ ಮೂರ್ತದಾರನ ಮನೆಯಂಗಳದ ಮಧ್ಯದಲ್ಲಿ ಬಿತ್ತು. ಆದಿಪರಂಬಿಲ್ ಕಣ್ಣನು ಇಂದಿನ 7 ಅಪ್ಸರೆಯಲ್ಲಿ ಓರ್ವಳ ಮಗನಾಗಿದ್ದನು. ಮಧ್ಯದಂಗಳದಲ್ಲಿ ಬಿದ್ದಂತಹ ಸಾಧನವನ್ನು ಕಂಡು ಭೀತನಾದ ಈತನಿಗೆ ಹೆದರಬೇಡ, ಅವುಗಳನ್ನು ಮನೆಯೊಳಗಿಡು ಎಂದು ಕೇಳಿದ ಅಶರೀರವಾಣಿಯಂತೆ ನಡುಕೋಣೆಯಲ್ಲಿಟ್ಟಾಗ ಅಲ್ಲಿ ವೃದ್ಧನ ರೂಪದಲ್ಲಿ ಕುಲವನ್ನು ಕಾಣಿಸಿಕೊಂಡು ಕುಡಿಯಲು ಕಳ್ಳನ್ನು ಕೇಳಿದನು. ಕಣ್ಣನು ದೇವನನ್ನು ತನ್ನ ಭವನದ ಕನ್ನಿಮೂಲೆಯಲ್ಲಿ ಕುಳ್ಳಿರಿಸಿ ಮಧುಕಲಶ ಅರ್ಪಿಸಿದನು. ಮಾತ್ರವಲ್ಲ, ದೇವನ ಕಾರಣೀಕಗಳ ಪ್ರತೀಕಗಳಾದ ಪೊಯ್ಕಣ್ಣು, ಬಿದಿರುಸೂಟೆ, ಬಿದಿರು, ಬಿಲ್ಲು, ಬಾಣ ಹಾಗೂ ಕಲಶ ಪಾತ್ರೆಯನ್ನು ಕಾಲು ಫಲಕದಲ್ಲಿಟ್ಟು ನಿತ್ಯವೂ ಮಧುಕಲಶ ಬಿಟ್ಟು ಪೂಜಿಸತೊಡಗಿದನು. ಹೀಗೆ ವಯನಾಡು ಕುಲವನ್ ಮೂರ್ತದಾರರ ಕುಲದೈವವಾದನು. ಕಣ್ಣನಿಗೆ ಅಭಯವನ್ನಿತ್ತು
ಅವೇ ಪ್ರಕಾರ ಮಂತ್ರ ಹೋಮವನ್ನು ಪಾಲ್ಗೊಂಡವರಿಗೆ ಮತ್ತು ಪಂಚಪಂಚ ಕೈಗಳೇ ಅವೇ ಪ್ರಕಾರ ಮಾಡಿಬಿಟ್ಟು ಸಮುದಾಯಕ್ಕೆ ಅವೇ ಪ್ರಕಾರ ಭಗವತಿ ಮಾಡಿರಿ ದೇವರ ಮಾಡಿದ್ದೆ ಯಾವಾಗ ಅವೇ ಪ್ರಕಾರ ಭಗವತಿ ತುಂಬಂತಿದೆ ಅವೇ ಪ್ರಕಾರ ಭಗವತಿ ಮಾಡಿರಿ ವಿವಿಧ ಸಂಸಾರ ಸಂಸಾರದ ರಾಷ್ಟ್ರ ಪ್ರಕಾರ ಕೂಡ ವಿವಿಧ ಜಾತಿ ಮಾಡ್ತಾರೆ ಒಂದು ಜಾತಿ ವಿವಿಧ ಮಾಡಿದೆ ಬೇರೆ ಕಲ್ಪನೆ ಮಾಡ್ಕೊಂಡು ಮಾರ್ಕೆಟ್ ಜಾತಿ ಊರಾಗ್ತದೆ ನಾನು ಮಿತ್ರ ನಾವು ಊರು ನಾವು ಪ್ರಕಾರ ಬೆಳಗಾದ ಹೊರಗೆ ಅಪ್ಪ ಬರ್ತಿರ್ತೆ ಸಂಸಾರ ಬೆಳಗಾದ ಕಾಸಿ ಮಂದಿ ಹಬ್ಬ ಕಾಸಿ ಮಂದಿ ಹಬ್ಬ ಉಳಿದ ದೊಡ್ಡ ಮತ್ತೆ ವಂಚನೆ ಬರಲಿ ಬರೆದ ದೈವದ ಮತ್ತೆ ನಾನು ವಿಜ್ಞಾನ ಬಳಸೋಲ್ಲ ಕೂಡ ಹೊರಲಾಪಡೆ ಬೆಳಗಾದ್ರೆ ಅಪ್ಪ ಪ್ರಕಾರ ಎರಡು ಮಾಮೂಲ ರಾಜ್ಯ ವೈಭವ ಗ್ರಾಮ ಜನ್ಮಗಡೆ ಸ್ಥಳ ಸಂಸಾರಗೊಂದು ಯೋಗ್ಯ ಎಂಕೊಂದು ಭಾಗ್ಯ ಯೋಗ್ಯ ಭಾಗ್ಯ ಈ ಕಾಲ ಪೂರ್ಣ ಬರ್ತದೆ ಕಾಲ ಪೂರ್ಣ ಪ್ರಕಾರ ಗಣೆಯಾಗ ಗುರುಯಾಗ ದೇವಿ ಖಂಡಿಕೆಯಾಗ ಇತರ ದೇವರನ್ನು ಆಗ ಭೋಗ ಮಂಚಾಪರ್ವ ಗೋಮಾನೆಯ ಮೊದಲ ಅಸ್ತಮಯ ಬಾಳವಸ್ತವೆ ಉತ್ತಮದಲ್ಲಿ ಬಂದು ಒಯ್ಬೋದು ಗಿರವಿಗೆ ಮಾಡು ಕತ್ತಲಾದ ಗುರುಳ ಮೇಲೆ ಕೊಟ್ಟು ದೇಶರಾಶಿ ಭೋಜನ ಮುಟ್ಟವನ್ನು ಕೂಡ ರಟ್ಟಗಾರದ ಮಾಡಿ ರಾಪಣ ಭಕ್ತಿ ಪರಪಣ ಬಿಗಿ ರಟ್ಟಗಾರದ ಮಾಡಿ ದೇಶದ ಸಂಸ್ಥೆ ಗುಣಗಳಿಗೆ ದೇಶಗಳಿಗೆ ಕೂಡ ಗುಣಗೋಟಿ ಕುಟುಂಬ ಪತ್ತಪ್ಪಿಯ ಪತ್ತಮುಖ ಭಾಷಣ ಕೂಡ ಆಕಾಶವನ್ನು ದೇವನ ಕೂಡ ಊಟವನ್ನು ಉಪೇಶವನ್ನು ವೈಜ್ಞಾನಿಕ ವೇದಗಳಿಗೆ ವೇದಗಳನ್ನು ಕೃಷ್ಣ ಗುರುಗಳನ್ನು ಬರಕ್ಕೆ ಹೋಗುವಂತ ಕಟ್ಟು ನಾವು ವಾಪ ಕಾಣುತ್ತೇವೆ ಇಂಥ ಬೇಳೆ ಮಾಡೋದ ಕಾಡು ಕಾಲ ಮೇಲು ಕೊಟ್ಟು ಸೇವೆ ಫ್ರೈ ಮಾಡೋದು ಫ್ರೈ ಮಾಡ್ಕೊಂಡು ತಲೆ ಮಕ್ಕಳ ಆಯ ಮದುವೆ ಮಾಡೋದು ಆಯ್ತಾ ಆಯ್ಕೆ ಸೇವೆ ಸೇವೆ ಕೊಡೋದು ಬರ್ತದೆ ಆಯ್ತಾ ವರ್ಷವಾದಿ ಸೇವೆ ಬರೀತಾರೆ ಕೊಟ್ಟ ಪ್ರಕಾರ ಆ ಉದಾಹರಣೆ ಕೊಡೋದು ಬರ್ತದೆ ಕೊಟ್ಟ ಪ್ರಕಾರ ಮೇಲೆ ಹೋಗಲ್ಲ ಅವರಿಲ್ಲ ಬರ್ತಿದ್ರು ಆ ಪೂರ್ಣ ಮತ್ತು ಪೂರ್ಣ ಪ್ರಕಾರ ನಾನು ಮುಂದೆ ನಂಬಾಡಿ ಪ್ರಕಾರ ಅಗ್ನಿ ದೇವತೆ ಅವರ ನಮ್ಮ ಚಾವಡಿಗಳನ್ನು ಕೂಡ ಅಪ್ಪಣೆ ಚಾವಡಿ ಯಾಳ ಬರುತ್ತೆ ದೇವ
ಇದ್ದಾನೆ.
ಮಾತಾಡಲ್ಲ
ಎಂಬ ಘೋರ ಸರ್ಪಗಳು ಮರವನ್ನೇರಿ ಕಂಡನ್ನ ಮೈ